ಹರಿ ಓಂ. ಇದು ಒಂದು ಬಹಳ ವಿಶಿಷ್ಟವಾದಂಥ ಸಮಾಗಮ. ಈಗಾಗಲೇ ಅನೇಕ ಪ್ರವಚನಕಾರರು ಬಂದಂಥ ಅಧ್ಯಕ್ಷರುಗಳು, ಗುರುಗಳಿಂದ ನಾವು ಪಡೆದಂಥ ಆ ಉಪದೇಶಗಳನ್ನು ನೆನೆಯುತ್ತಾ ಅದರಲ್ಲಿ ನಾವು ಆ ಕೇಳಿದ್ದನ್ನು ಸಂತೋಷಪಟ್ಟಷ್ಟೇ ಅಲ್ಲ, ಯಾವ ರೀತಿ ನಾವು ನಮ್ಮಲ್ಲಿ ಅಳವಡಿಸಿಕೊಂಡು ಮುಂದೆ ನಡೆಯಬೇಕು, ಇದು ಅವರ ಮುಖ್ಯ ಉದ್ದೇಶವೂ ಆಗಿತ್ತು. ಈ ನಿಟ್ಟಿನಲ್ಲಿ ಉಪನ್ಯಾಸ ಮಾಡೋದಿಲ್ಲ, ಏಕೆಂದರೆ ಗುರುಗಳ ಬಗ್ಗೆ ಹೇಳೋದೇನಿದ್ರೂ ನಾವು ಕಲಿತಂಥ 2 ಅಕ್ಷರಗಳ ಅರ್ಥಾನುಸಂಧಾನವನ್ನು ಅವರಲ್ಲಿ ಸಮರ್ಪಿಸುವುದು ನಮ್ಮ ಕರ್ತವ್ಯ ಅಷ್ಟೆ. ಈ ನಿಟ್ಟಿನಲ್ಲಿ ಬಹಳ ಕೃತಜ್ಞತೆ ನನಗೆ ಹನುಮಾನ್ ಸೇವಾ ಸಂಘದವರು ಮತ್ತು ವಿಶೇಷವಾಗಿಯೂ ಬನ್ನಂಜೆ ಗೋವಿಂದಾಚಾರ್ಯರ ಪ್ರತಿಷ್ಠಾನದ ಪರವಾಗಿಯೂ ಕೂಡ ಹೆಚ್ಚು ಎಲ್ಲೂ ಪ್ರವಚನ ಮಾಡುವ ಅಭ್ಯಾಸ ಇಲ್ಲ. ಅಲ್ಲಿ ಇಲ್ಲಿ ಮಾಡ್ತೀನಿ, ಆದರೆ ಇದೇ ನಿತ್ಯದಲ್ಲೂ ಪ್ರವಚನ ಮಾಡುವಂಥ ಅಭ್ಯಾಸ ಇಲ್ಲ. ಆದರೆ ಪ್ರವಚನ ಮಾಡ್ತೀವಿ ನಾವು, ಬೇರೆ ನಮ್ಮ ಕ್ಷೇತ್ರದಲ್ಲಿ ಕಾನ್ಫರೆನ್ಸಸ್ ಅರೇಂಜ್ ಮಾಡ್ತೀವಿ, ಮಾತನಾಡ್ತೀವಿ ಆ ಸಬ್ಜೆಕ್ಟು. ಇದು ಒಂದು ಹೊರ ಪ್ರಪಂಚದ ವಿಜ್ಞಾನದ ಪ್ರಪಂಚ, ಆದರೆ ಅಧ್ಯಾತ್ಮ ಅನ್ನುವುದು ಒಳ ಪ್ರಪಂಚದ ವಿಜ್ಞಾನ. ಇದನ್ನು ಗುರುಗಳು ನಮಗೆ ಸದಾ ಎಚ್ಚರಿಕೆ ಕೊಡ್ತಾ ಇದ್ದಿದ್ದು. ಯಾವತ್ತೂ ಅವರು ಎಷ್ಟು ಗಂಟೆಗಳು ಪ್ರವಚನ, ಇದನ್ನೆಲ್ಲ ನಾವು ಒಂದು ಲೆಕ್ಕ ಅಂತ ಹಾಕಿದ್ದೇವೆ. ಆದರೆ ಅವರಿಗಿದ್ದಿದ್ದು ಇಷ್ಟು ಬಹಳ ಉದ್ದೇಶ ಏನು? ಶಬ್ದದಿಂದ ನಿಶಬ್ದದೆಡೆಗೆ ಸಾಗುವುದಕ್ಕೆ ಹೊರಗಿನಿಂದ ಒಳಗೆ, ಒಳಗಿನಿಂದ ಕತ್ತಲೆಯಿಂದ ಬೆಳಕಿನೆಡೆಗೆ, ಇದು ಅವರ ಮುಖ್ಯ ಉದ್ದೇಶ ಆಗಿತ್ತು. ಇದಿಷ್ಟೇ, ಬರೀ ಈ ಶಬ್ದಗಳು ಹೇಳಿದ್ರೆ ಇದು ಕೇವಲ ಒಂದು ಸ್ಟೇಟ್ಮೆಂಟ್ ಆಫ್ ಆಬ್ಜೆಕ್ಟಿವ್. ಬಟ್ ಹೌ ಡು ವಿ ರೀಚ್ ದಟ್ ಆಬ್ಜೆಕ್ಟಿವ್ ಅಲ್ವಾ? ಹಿಂಗೆ ಮಾಡಬೇಕು ಅನ್ನೋದು ಇದು ಸಂಕಲ್ಪವಾದಂಥ ಮಾತು, ನಮ್ಮ ಸಂಕಲ್ಪ ರೂಪವಾದಂಥ ಮಾತುಗಳು. ಆದರೆ ಈಗಾಗಲೇ ಹಲವಾರು ಕ್ಷೇತ್ರಗಳಲ್ಲಿ ಗುರುಗಳು ಪ್ರವೇಶ ಮಾಡಿದ್ದಲ್ಲ, ತಳಸ್ಪರ್ಶಿಯಾಗಿ ಅದರಲ್ಲಿ ಇದ್ದು ಅದರ ಸತ್ಯವನ್ನು ಕಂಡವರು. ಸೊ ವೈಯಕ್ತಿಕವಾಗಿ ನಾನು ಎಷ್ಟು ಹೇಳಬಲ್ಲೆ, ನಾವು ಎಷ್ಟು ಗ್ರಹಣ ಮಾಡಿದ್ದೇವೆ ಅಂತ ತಿಳಿದುಕೊಂಡಿದ್ದೇವೆ, ಅದು ಹೌದೋ ಅಲ್ಲೋ ಗೊತ್ತಿಲ್ಲ. ಅದು ಏಕೆಂದರೆ ಗುರುಗಳು ಇದ್ದಿದ್ರೆ ಆಚಾರ್ಯರೇ ಹಿಂಗೆ ಅಂದ್ಕೊಂಡಿದ್ದೀನಿ, ಸರಿನಾ ಇದು ಅಂತ ಯಾವಾಗಾದರೂ ಒಂದು ಸತ ಕೇಳ್ತಾ ಇದ್ವಿ. ಆದರೆ ಈಗ ತೋಚಿದ್ದು ಹೇಳುತ್ತೇನೆ, ಸರಿ ಇದ್ದರೆ ಗ್ರಹಣ ಮಾಡಿ. ಈ ವಿಷಯದ ಟೈಟಲ್ಲು ನಾ ಯಾಕೆ ಹೀಗೆ ಕೊಟ್ಟೆ ಅಂತಂದರೆ, ನೋಡಿ, ಎಲ್ಲ ಅವರ ಉಪದೇಶದ ಹಿಂದೆ ಇದ್ದಿದ್ದು ಹೊರಗಿನಿಂದ ಒಳಗೆ ಹೋಗಬೇಕು ಅಂತ. ಒಳಗಿನಿಂದ ಹೋಗಬೇಕಾದ್ರೆ ಏನು ರೂಟ್ ಮ್ಯಾಪ್ ಯಾವುದು? ರಾಯಚೂರಿನಿಂದ ಗುಲ್ಬರ್ಗಕ್ಕೆ ಬರುವಾಗ ನಾವು ಇವಾಗ ಎಲ್ಲ ನಮ್ಮ ಕೈಯಲ್ಲೇ ಇದೆ, ಮ್ಯಾಪ್ ಹಾಕ್ಬಿಡ್ತೀವಿ, ಬಂದ್ಬಿಡ್ತೀವಿ. ಯಾವುದು ನಮ್ಮ ಪ್ರಾಚೀನರು ಕೊಟ್ಟ ಮ್ಯಾಪ್ ಯಾವುದು? ಗೂಗಲ್ ಅಲ್ಲ, ಅದು ಉಪನಿಷತ್ ಎಂಬತಕ್ಕಂಥ ದಾರಿದೀಪಗಳನ್ನು ತೋರಿಸಿದ್ದು. ಹೌದು, ಉಪನಿಷತ್ತಲ್ಲಿ ರೂಟ್ ಮ್ಯಾಪ್ ಎಲ್ಲಿ ಕೊಟ್ಟಿದ್ದಾರೆ? ವೇರ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಆ್ಯಂಡ್ ವೇರ್ ಇಸ್ ಅವರ್ ಡೆಸ್ಟಿನಿ? ಇದನ್ನು ಬೇರೆ ಸಂದರ್ಭದಲ್ಲಿ, ಅಂದರೆ ನಾನು ಬೇರೆ ಸಂದರ್ಭದಲ್ಲಿ ಆಚಾರ್ಯರು ಕೊಟ್ಟಿರತಕ್ಕಂಥ ಈ 3 ಮಾತನ್ನೇನು ಹೇಳಿದೆ, ಹೊರಗಿನಿಂದ ಒಳಗೆ, ಶಬ್ದದಿಂದ ನಿಶಬ್ದದೆಡೆಗೆ, ಕತ್ತಲಿಂದ ಬೆಳಕಿನೆಡೆಗೆ, ಇದಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ಇದೇ ಟೈಟಲಲ್ಲಿ ಅವರು ಹೇಳ್ತಿರಲಿಲ್ಲ. ಸ್ಫುರಣೆಯಿಂದ ಬೇರೆ ಸಂದರ್ಭದಲ್ಲಿ ವಿಷಯಗಳನ್ನು ಕೊಡ್ತಾ ಇದ್ರು. ಸೊ ಹೊರಗಿನಿಂದ ಒಳಗೆ ಅಂತಂದರೆ ಯಾವುದು ದಾರಿ ಅಂದರೆ, ಹೊರಗೆ ಅಂತಂದರೆ ಈ ನಾವು ಕಾಣುವ ಹೊರಗೆ ಅಲ್ಲ. ದ ಔಟ್ಸೈಡ್ ಸ್ಟಾರ್ಟ್ಸ್ ಫ್ರಮ್ ಅವರ್ ಸೆಲ್ಫ್ಸ್. ಇಲ್ಲಿಂದ ಒಳಗೆ ಅಂದರೆ ಎಲ್ಲಿಗೆ? ಅದನ್ನು ಸುಮಾರು 1993-94ರಲ್ಲಿ ಮಲ್ಲೇಶ್ವರದಲ್ಲಿ ತೈತ್ರಿಯ ಉಪನಿಷತ್ ಅಂತ
ಈಗಾಗಲೇ ಹಿರಿಯರೆಲ್ಲರೂ ಜ್ಞಾಪಿಸಿಕೊಂಡ್ರಿ. ತೈತ್ರೇಯ ಉಪನಿಷತ್ತನ ಅತ್ಯಂತ ಶಾಸ್ತ್ರೀಯವಾಗಿಯೂ ಕೂಡ ಆ ಉಪನಿಷತ್ತು, ಆ ಉಪನಿಷತ್ತಿನ ಭಾಷ್ಯ ಆಚಾರ್ಯ ಬರೋವರೆಗೂ ಅದನ್ನು ಪಾಠದ ಕ್ರಮದಲ್ಲಿ ಇರಲಿಲ್ಲ, ಈಗಲೂ ಇಲ್ಲ. ಅದು ಕೇವಲ ಸಂಸ್ಕೃತದ ಮಂತ್ರಗಳು ಅಥವಾ ಆಚಾರ್ಯರು ಕೊಡತಕ್ಕಂಥ ಭಾಷ್ಯದ ಸಂಸ್ಕೃತ ಶ್ಲೋಕಗಳ ಅನುವಾದದಿಂದ ಗ್ರಹಣ ಮಾಡುವುದಕ್ಕೆ ಆಗದೇ ಇರತಕ್ಕಂಥ ಸಂಗತಿಗಳು. ಹಾಗಂದ್ರೆ ನಮಗೆ ಹೆಂಗೆ ಗೊತ್ತಾಯಿತು ಅಂದರೆ, ಆ ಅನುಭವಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ಇದು ನಮಗೆ ತೈತ್ರೇಯದಲ್ಲಿ ಅವರು ತೋರಿಸಿರತಕ್ಕಂಥದ್ದು. ಹೊರಗಿನಿಂದ ಒಳಗೆ ಹೋಗೋದು ಅಂದರೆ ಹೊರಗಿನಿಂದ ಕಾಣತಕ್ಕಂಥದ್ದು ಅನ್ನಮಯವಾದ ಕೋಶ. ಈ ಶಬ್ದಗಳೆಲ್ಲ ಬಿಡಿ, ನಮಗೆ ನೇರ ಆ ಶಬ್ದವನ್ನು ಬಿಟ್ಟು ಅದರ ಅರ್ಥಗ್ರಹಣವಾಗುವಂತೆ ಬೋಧ ಮಾಡ್ತಾ ಇದ್ರು. ಹೊರಗಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಈಸ್ ಅವರ್ ಅನ್ನಮಯ ಕೋಶ. ನಾವೆಲ್ಲರೂ ಕಾಣತಕ್ಕಂಥ ಈ ದೇಹ, ಅದರ ಒಳಗಿಂದ ಒಳಗೆ 4 ಕೋಟೆ ಇದೆ. 4 ಕೋಟೆಯ ಒಳಗೆ ಒಂದು ಮನೆ ಇದೆ. ಅದೇ ದೇವರ ಮನೆ, ಅಲ್ಲೇ ದೇವರು ಇರೋದು. ಅದು ಯಾವುದದು? ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಇದು ನಾವು ಟ್ರಾವೆಲ್ ಮಾಡಬೇಕಾದಂಥ ಪಾಯಿಂಟ್ಸ್. ಹೌದು, ಇದು ಟ್ರಾವೆಲಿಂಗ್ ಅಂದರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಟ್ರಾವೆಲಿಂಗ್? ನಮಗೆ ಹೊರಗಿನಿಂದ ಒಂದು ವಾಹನವನ್ನು ಹತ್ತುತ್ತೇವೆ, ಡ್ರೈವರ್ ಇರ್ತಾನೆ, ಸ್ಟಾರ್ಟ್ ಮಾಡ್ತಾನೆ, ಹೋಗ್ತಾರೆ. ಹೋಗೋದಿಲ್ಲ, ಅದರೊಳಗೆ ಫ್ಯೂಯಲ್ ತುಂಬಬೇಕಲ್ವ, ಎನರ್ಜಿ ಈಸ್ ನೀಡೆಡ್. ಸೊ ಎವ್ರಿವೇರ್, ಐದರ್ ಇನ್ ದ ಔಟ್ಸೈಡ್ ವರ್ಲ್ಡ್ ಆರ್ ದ ಟ್ರಾವೆಲ್ ಇನ್ಸೈಡ್ ದ ವರ್ಲ್ಡ್, ವಿ ನೀಡ್ ಎನರ್ಜಿ. ಆ ಶಕ್ತಿ ಬೇಕು. ಹೌದು, ಹಾಗಂದ್ರೆ ಹೊರಗಿನಿಂದ ಒಳಗೆ ಹೋಗುವುದಕ್ಕೆ ಏನು ಶಕ್ತಿ, ಆ ಶಕ್ತಿಯನ್ನು ತಿಳಿಸತಕ್ಕಂಥದ್ದು ಮತ್ತೆ ನಮಗೆ ಉಪನಿಷತ್ತುಗಳು, ಶಾಸ್ತ್ರಗಳು. ಸೊ ಈ 5 ಕೇಂದ್ರಗಳಲ್ಲೂ ನಾವು ದಾಟಿ ಒಳಗೆ ಹೋಗಬೇಕಾದ್ರೆ ತುಂಬ ಶಕ್ತಿ ಬೇಕು, ಅದು ಬೇರೆ ಶಕ್ತಿ. ಆದರೆ ಈ ಮಾತುಗಳನ್ನು ನಿಮ್ಮ ಮುಂದೆ ಹೇಳ್ತಾ ಇರೋದರಿಂದ ಖಂಡಿತವಾಗಲೂ ನಾನು ಯಾವ ಟ್ರಾವೆಲ್ಲೂ ಮಾಡಿಲ್ಲ. ಫಸ್ಟ್ ಏನು, ಯಾರೇ ಇಲ್ಲಿಂದ ಒಂದು ದೇಶಕ್ಕೆ ಹೋಗಬೇಕಾದ್ರೆ ಹೆಂಗೆ ಟ್ರಾವೆಲ್ ಮಾಡಬೇಕು ಅನ್ನೋ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಬೇಕಲ್ವ. ಸೊ ನಾನಿವಾಗ ಕೊಡ್ತಾ ಇರತಕ್ಕಂಥದ್ದು ಕೇವಲ ಗುರುಗಳು ತಿಳಿಸಿದಂಥ ಇನ್ಫಾರ್ಮೇಷನ್. ಸೊ ಆ ಇನ್ಫಾರ್ಮೇಷನನ್ನು ಬಳಸಿ ನಾವು ಹೆಜ್ಜೆ ಇಡಬೇಕು, ಇಟ್ಟುವೋ ಬಿಟ್ಟುವೋ ಅನ್ನೋದು ನಮಗೆ ಗೊತ್ತಾಗುತ್ತದು. ಅಂತೂ ಹೀಗೆ ನಾನು ಹೇಳತಕ್ಕಂಥ ವಿಷಯ, ಈ ಪ್ರಯಾಣಕ್ಕೆ ಬೇಕಾದಂಥ ಶಕ್ತಿ ಯಾವುದು? ಆ ಶಕ್ತಿ ಎಲ್ಲಿದೆ? ಒಳಗೇ ಇದೆ. ಸೊ ಈ ಮನೋಮಯ ಅನ್ನಮಯ ಕೋಶದಿಂದ ಹಿಡಿದು ಆನಂದಮಯ ಕೋಶವನ್ನು ಸೇರಬೇಕಾದರೆ ನಾವು ಬಳಸಬೇಕಾದ ಶಕ್ತಿಗಳೇನಿದೆ ಇದನ್ನು ತಿಳಿಸತಕ್ಕಂಥದ್ದು ತಂತ್ರಸಾರದಲ್ಲಿ ಬರುತ್ತೆ. ಆಚಾರ್ಯ ಮಧ್ವರು ಇದನ್ನು ತಂತ್ರಸಾರದಲ್ಲಿ ಕೊಟ್ಟಿದ್ದಾರೆ. ಯಾವುದು ಶಕ್ತಿಗಳದು ಅಂತಂದರೆ, ಆ ಶಕ್ತಿ ಇದೆ ಅಂತ ಗೊತ್ತಿಲ್ಲ ನಮಗೆ, ಶಕ್ತಿಯನ್ನು ಉದ್ಬೋಧ ಮಾಡಬೇಕು. ಆ ಶಕ್ತಿಗಳ ಬಗ್ಗೆ ಬೆಳಗ್ಗೆ ನಾನು ವಿಜಯ ಸಿಂಹಾಚಾರ್ಯರು ಮತ್ತು ರೋಹಿತ್ ಚಕ್ರವರ್ತಿ ಇವ್ರ ಜೊತೆ ಎಲ್ಲ ಚರ್ಚೆ ಮಾಡ್ತಾ ಈ ವಿಷಯಗಳನ್ನು ಆಚಾರ್ಯರು ಕೊಟ್ಟಿದ್ದು ಸುಮಾರು ನನಗೆ ಎಕ್ಸಾಕ್ಟ್ ಜ್ಞಾಪಕ ಇಲ್ಲ. 1956ರಲ್ಲಿ ಮೊದಲನೆಯ ಆವೃತ್ತಿ ತಂತ್ರಸಾರದ್ದು ಆಗಿದ್ದು, ಪಬ್ಲಿಷ್ ಆಗಿದ್ದು. ಸೊ ನನ್ನ ಊಹೆ, ಅದನ್ನು ಕರಡು ಎಲ್ಲ ಕಾಪಿ ರೆಡಿ ಮಾಡಿ ಫೈನಲ್ ಪ್ರೂಫ್ ರೆಡಿಯಾಗಿ ಪ್ರಿಂಟ್ ಆಗಿದ್ದು 56 ಅಂದರೆ ಅಟ್ಲೀಸ್ಟ್ 2 ಇಯರ್ಸ್ ಅಂತ ಇಟ್ಕೊಬೋಣ. ಅದರ ಹಿಂದೆ ಒಂದು ಬರವಣಿಗೆ ಆದರೂ ರೆಡಿಯಾಗಿರಬೇಕು. ಅಂದರೆ 54. ಆಚಾರ್ಯರ ಜನನ ಆಗಿದ್ದು 36. ನೀವು ಯೋಚನೆ ಮಾಡಿ, ಮಹಾ ಬೆಳಕು ಅದು. ಹದಿನೆಂಟನೇ ವಯಸ್ಸಿನಲ್ಲಿ ಸಮಗ್ರ ತಂತ್ರಸಾರದ ಒಳ ನೋಟಗಳನ್ನು ಕೊಟ್ಟಂಥದ್ದು ಅದು ಅಧ್ಯಯನದಿಂದ ಬಂದಿದ್ದಲ್ಲ, ಮೇಲಿಂದ ಕೆಳಗಿಳಿದಿದ್ದು. ಇದನ್ನು ನಾವು ಆಂತರ್ಯದಲ್ಲಿ ಹೊರಗಿನಿಂದ ಒಳಗೆ, ಒಳಗಿನಿಂದ ಒಳಗೆ ಹೋಗುವುದಕ್ಕೆ ಬೇಕಾದಂಥ ಶಕ್ತಿಗಳ ವಿವರವನ್ನು ಆ ಷಟ್ಚಕ್ರ ರೂಪಗಳ ವಿವರಣೆಯ ಮೂಲಕ
ತಂತ್ರಸಾರದಲ್ಲಿ ಕೊಡ್ತಾರೆ. ಅದರಲ್ಲೂ ಕೂಡ ಆ ತಂತ್ರಸಾರದ ಅನುವಾದ ಒಂದು ಭಾಗ ಆದರೆ ಅದರಲ್ಲಿ ಬಹಳ 2 ವೈಶಿಷ್ಟ್ಯಮಯವಾದ ಭಾಗಗಳಿದೆ. ಪ್ರತಿಯೊಂದು ಶ್ಲೋಕಕ್ಕೂ ಕೂಡ ಶ್ಲೋಕದ ಅನುವಾದ, ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಾಚೀನ ಗ್ರಂಥಗಳ ಒಂದು ಕೊಟೇಶನ್, ಕೊನೆಗೆ ಅಪೆಂಡಿಕ್ಸ್ ಅಂತ ಇವತ್ತೇನು ಕೊನೆಯಲ್ಲಿ ಹಿನ್ನುಡಿಗಳು, ಅದರಲ್ಲಂತೂ ಬರೀ ಒಂದು ಓಂಕಾರದ ಬಗ್ಗೆ, ಗಾಯತ್ರಿ ಬಗ್ಗೆ ಒಂದು 40 ಪುಟಗಳಿದೆ. ಎಷ್ಟು ಬಾರಿ ಓದಿದ್ರೂ ಕೂಡ ಅದು ನಮಗೆ ಪೂರ್ಣ ಜೀರ್ಣ ಆಗೋದಿಲ್ಲ. ಸೊ ಈ ಶಕ್ತಿ ಕೇಂದ್ರಗಳ ಬಗ್ಗೆ ತಂತ್ರಸಾರದಲ್ಲಿ ಕಾಣ್ತೀವಿ. ಇದೆರಡರ ಸಮ್ಮೇಳನವನ್ನು ಭಾಗವತದಲ್ಲಿ ಕಾಣ್ತೀವಿ ನಾವು. ಹೌದು, ಶಕ್ತಿ ಇದೆ. ಆ ಶಕ್ತಿಯನ್ನು ಇವಾಗ ನಾವು ನಮ್ಮ ವಾಹನ ಚಲಿಸಬೇಕಾದರೂ ಕೂಡ ಶಕ್ತಿ ತುಂಬಿಸ್ಕೋಬೇಕು. ಇಲ್ಲಿ ಶಕ್ತಿ ತುಂಬಿಸುವುದಲ್ಲ, ಇರುವ ಶಕ್ತಿಯ ಬಗ್ಗೆ ಎಚ್ಚರ ಬರುವುದು. ಇದೆರಡೂ ಆಗಬೇಕು. ಪ್ರಯಾಣ ಆಗಬೇಕು, ಪ್ರಯಾಣಕ್ಕೆ ಬೇಕಾದಂಥ ಇಂಧನ ಬೇಕು. ಇಂಧನ ಅನ್ನೋದು ಅದು ಹೊರಗಿಲ್ಲ, ಒಳಗೇ ಇದೆ. ಆ ಇಂಧನದ ಬಗ್ಗೆ ನಮಗೆ ಎಚ್ಚರಿಕೆ ಬರಬೇಕು. ಇಂಧನವನ್ನು ಬಳಸಿ ಒಳಗಿನಿಂದ ಮೇಲೆ ಏರಬೇಕು. ಅಂದರೆ ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗಬೇಕು. ಈ ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗುವ ಹಾದಿಯನ್ನು ದೇವಹೂತಿಗೆ ಕಪಿಲ ಉಪದೇಶ ಮಾಡಿದಂಥ ಕಪಿಲ ಗೀತೆ. ಸೊ ಇದೆಲ್ಲದರ ಒಂದು ಸಂಗ್ರಹ. ಅಂದರೆ ಪಂಚಕೋಶಗಳ ಒಳಗೆ ನಾವು ಪ್ರಯಾಣ ಮಾಡುವುದಕ್ಕೋಸ್ಕರ ಆ ಪ್ರಯಾಣಕ್ಕೆ ಬೇಕಾದಂಥ ಶಕ್ತಿಯನ್ನು ನಮ್ಮೊಳಗೆ ಇರತಕ್ಕಂಥ ಮೂಲಾಧಾರದಲ್ಲಿ ನೆಲೆಗೊಂಡು ಸಹಸ್ರಾರದ ತನಕವರೆಗೂ ಕೂಡ ವ್ಯಾಪ್ತವಾಗಿರತಕ್ಕಂಥ ಆ ಶಕ್ತಿಯ ಪಥಗಳಲ್ಲಿ ನಾವು ಸಾಗಬೇಕು. ಆ ಶಕ್ತಿಯ ಪಥಗಳು ಯಾವುದು ಅಂತಂದರೆ, ಅಂದರೆ ಇವತ್ತು ಅದನ್ನು ಗುರುಗಳು ತುಂಬ ಹೇಳೋರು. ಹೌದು, ನಾವು ಅದರಲ್ಲೂ ನಾನು ಕೂಡ ಈ ನಾಡಿನವನೇ, ಅಂದರೆ ರಾಯಚೂರು ಕಡೆಯಿಂದ. ನಮ್ಮಲ್ಲಿ ಹರಿಕಥಾಮೃತ ಸಾರ, ದೇವರ ನಾಮಗಳು ಹಾಸು ಹೊಕ್ಕಾಗಿ, ಅದರಲ್ಲೂ ಕೂಡ ನಮ್ಮ ತಾಯಂದರ ಮೂಲಕ ಮತ್ತು ಅನೇಕ ದಾಸ ಪಂಥದ ಮೂಲಕ ನಮಗೆ ಬಂದಿದೆ. ಅದರಲ್ಲಿ ಬೇಕಾದಷ್ಟು ಈ ವಿವರಗಳು ಬರುತ್ತೆ. ಅಂದರೆ ಕಠಿಣವಾದಂಥ ಈ ಭಾಗಗಳನ್ನು ಹಿಂಗೆ ಕನ್ನಡೀಕರಿಸಿದ್ದಾರೆ ಎನ್ನುವುದೇ ಈ ನಾಡಿನ ಒಂದು ವೈಶಿಷ್ಟ್ಯ. ಸೊ ಈ ಪಂಚನಾಡಿಗಳು ಅನ್ನುವುದು ನಮಗೆ ನಮ್ಮ ಬೇಸ್ ಲೆವೆಲ್, ಆಧಾರ ಚಕ್ರದಿಂದ ಮೇಲೆ ಸಾಗಬೇಕಾದ್ರೆ ಈ 5 ಹಾದಿಗಳಿದೆ. ಆ 5 ಹಾದಿಗಳಲ್ಲಿ ನಾವು ಚಲಿಸಿದಾಗ ಒಂದೊಂದೇ ಬೆಳಕಿನ ಬಣ್ಣಗಳು ಯಾವ ತೆರನಾಗಿ ತೆರೆದುಕೊಳ್ಳುತ್ತೆ ಅನ್ನೋದನ್ನು ತುಂಬ ವಿವರವಾಗಿ ತಂತ್ರಸಾರದಲ್ಲಿ ಕೊಟ್ಟು, ಆ ಬೆಳಕಿನ ಕೊನೆಯ ದೊಡ್ಡ ಬೆಳಕು, ಅಂದರೆ ನಾವು ಕಾಣುವಂಥ ನಮ್ಮ ಸಾಮರ್ಥ್ಯದ ಬೆಳಕು ಏನು ಕಾಣುವುದಕ್ಕೆ ಸಾಧ್ಯ ಇದೋ ಅದನ್ನು ಮುಟ್ಟಿದಾಗ ಯಾವ ರೀತಿಯಾದಂಥ ಅನುಭವ ಆಗುತ್ತೆ, ಅದು ಆನಂದಮಯ. ನಾನು ಮೊದಲು ಜಸ್ಟ್ ಓವರಾಲ್ ವ್ಯೂ ಕೊಡ್ತಾ ಇದ್ದೀನಿ. ಇದನ್ನು ನಮಗೆ ಭಾಗವತದಲ್ಲಿ ಕೊಡ್ತಾರೆ. ಭಾಗವತದಲ್ಲೇ ವಿಶೇಷವಾಗಿ 29-30ನೇ ಅಧ್ಯಾಯದಲ್ಲಿ. ಸೊ ಇದಿಷ್ಟು ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಪಂಚಕೋಶ. ಈ ಪಂಚಕೋಶಗಳು ಮತ್ತು ಈ ಸಾಗಬೇಕು ಅಂತ ಹೇಳಿದ್ವಲ್ಲ, ಟ್ರಾವೆಲ್ ಮಾಡಬೇಕಾದ್ರೆ ಎಷ್ಟೆಷ್ಟು ಹೆಂಗೆ ಟ್ರಾವೆಲ್ ಮಾಡಬೇಕು ಅದನ್ನು ತಿಳಿಸತಕ್ಕಂಥದ್ದೇ ಅಷ್ಟಾಂಗ ಯೋಗ. ಸೊ ಅಷ್ಟಾಂಗ ಯೋಗ ಅನ್ನುವುದು ಅನ್ನಮಯದಿಂದ ಆನಂದಮಯದವರೆಗೂ ಕೂಡ ಸಾಗುವುದಕ್ಕೆ ಏನು ಸ್ಟೆಪ್ಸ್ ಅಂತ ತಿಳಿಸುವುದಂಥದ್ದು ಅಷ್ಟಾಂಗ ಯೋಗ. ಈ ಅಷ್ಟಾಂಗ ಯೋಗದ ವಿವರ ನಮಗೆ 29ನೇ ಅಧ್ಯಾಯದಲ್ಲಿದೆ. ಇಷ್ಟು ವಿಷಯ ಇವತ್ತು ಹೇಳಕ್ಕೂ ಆಗೋದಿಲ್ಲ. ಅಂದರೆ ಎಲ್ಲಿ ಎಷ್ಟು ನನ್ನ ಕಾಲಾವಕಾಶ ನೋಡಿಕೊಂಡು ಒಂದು ಚಿಂತನೆಯನ್ನು ಪ್ರಯತ್ನ ಮಾಡೋಣ. ಇದು ನಮಗೆ ಆಚಾರ್ಯರು ಕೊಟ್ಟಿರತಕ್ಕಂಥದ್ದು. ಏಕೆಂದರೆ ಎಲ್ಲ ಕಡೆಯಲ್ಲೂ ಬಹಳ ಒತ್ತು ಕೊಡೋರು. ಅನೇಕ ಕಡೆಯಲ್ಲಿ ಜೊತೆಯಲ್ಲಿ ಹೋದಾಗ ಪ್ರವಚನ ಮಾಡೋರು, ಪ್ರವಚನ ಆದಮೇಲೆ ಹೇಳೋರು, ಪ್ರವಚನ ಆದಮೇಲೆ ಪ್ಲೀಸ್ ಅಬ್ಸರ್ವ್ ಸೈಲೆನ್ಸ್. ಯಾಕೆಂದರೆ ಶಬ್ದ ಅನ್ನುವುದು ಕೂಡ ನಿಶ್ಶಬ್ದದೆಡೆಗೆ ತೆರೆದುಕೊಂಡು ಹೋಗತಕ್ಕಂಥ ಉದ್ದೇಶ. ಹೊರಗಿನಿಂದ ಶಬ್ದ ಕೇಳಿ ಒಳಗಿನಿಂದ ನಾವು ಅರಸುವುದಕ್ಕೆ ಅದು ಸಹಾಯಕವಾಗಿ ಆಗಬೇಕೇ ಹೊರತು ಕೇಳಿದಂಥ ಶಬ್ದವನ್ನು ಮತ್ತಷ್ಟು ಶಬ್ದ ಮಾಡಿ ಆ ಶಬ್ದವನ್ನು ಕಳೆದುಕೊಳ್ಳಬಾರದು. ಇಷ್ಟು ಈ ಎಲ್ಲ ವಿಷಯಗಳನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಹೇಳಿದ್ದಾರೆ. ನೋಡಿ, ಇವತ್ತು ನೀವು ಈ ಪಂಚಕೋಶಗಳ ಬಗ್ಗೆ ಮೊದಲು ಈ 3 ಸಂಗತಿಗಳು ಹೇಳಿದೆ. ಪಂಚಕೋಶಗಳು,
ಆ ಪಂಚಕೋಶಗಳಲ್ಲಿ ಪ್ರಯಾಣ ಮಾಡತಕ್ಕಂಥ 8 ಹಂತಗಳೇ ಅಷ್ಟಾಂಗ ಯೋಗ. ಆ ಅಷ್ಟಾಂಗ ಯೋಗದ ಮೂಲಕ ಒಂದೊಂದೇ ಮೆಟ್ಟಲು ಹತ್ತಬೇಕಾದ್ರೆ ನಾವು ಬಳಸಿಕೊಳ್ಳಬೇಕಾದಂಥ ಶಕ್ತಿ ಅಂತಂದರೆ ನಮ್ಮೊಳಗಿರತಕ್ಕಂಥ ಷಟ್ಚಕ್ರಗಳಲ್ಲಿರತಕ್ಕಂಥ ಶಕ್ತಿಯನ್ನು ನಾವು ಉದ್ಬೋಧ ಮಾಡಿ ಆ ಶಕ್ತಿ ನಮಗೆ ತೋರಿಸಿದಂಥ ಹಾದಿಯಲ್ಲಿ ಪ್ರಯಾಣ ಮಾಡುವುದು. ಇಷ್ಟು ಅವರು ಅನೇಕ ಬೇರೆ ಬೇರೆ ಸಂದರ್ಭಗಳಲ್ಲಿ ತಿಳಿಸಿದಂಥ ವಿವರಗಳು. ಈ 5 ಕೋಶಗಳು ನೋಡೋಣ, ಪ್ರಯಾಣ ಮಾಡ್ತೀವೋ ಬಿಡ್ತೀವೋ, ವಿಷಯವನ್ನಂತೂ ಹೇಳ್ತಾ ಹೋಗ್ತೀನಿ, ಎಲ್ಲಿಗೆ ದೇವರು ನಿಲ್ಲಿಸ್ತಾನೋ ಅಲ್ಲಿಗೆ ಆಗಲಿ. 5 ಕೋಶ ಯಾವುದು? ನೀವು ಇವತ್ತು ಉಪನಿಷತ್ತು ಅಥವಾ ಉಪನಿಷತ್ ಭಾಷ್ಯಗಳು ಖಂಡಿತವಾಗಲೂ ಕೂಡ ನಾನು ಧೈರ್ಯವಾಗಿ ಹೇಳ್ತೀನಿ, ನೀವು ಯಾವುದೇ ಅನುವಾದ ಓದಿದ್ರೂ ಇದು ಅರ್ಥ ಆಗೋದಿಲ್ಲ. ಇದನ್ನು ಗುರುಗಳು ಅನೇಕ ಬಾರಿ ಹೇಳ್ತಾ ಇದ್ರು. ಯಾವುದು? ಅನ್ನಮಯ ಕೋಶ. ಅನ್ನಮಯ ಕೋಶ ಅಂತಂದರೆ ಸಾಮಾನ್ಯವಾಗಿ ಸಪ್ತ ಧಾತುಗಳ ಮೂಲಕ ಹೇಳ್ತಾರೆ. ಅದನ್ನು ಕೂಡ ನೋಡಿ ಗುರುಗಳು ಹೆಂಗೆ ಹೇಳ್ತಾ ಇದ್ರು ಅಂದರೆ, ವಿ ನೀಡ್ ನಾಟ್ ಮೆಮೊರೈಸ್ ಇಟ್, ಇಟ್ ಶುಡ್ ಬಿಕಮ್ ನ್ಯಾಚುರಲ್. ನೀವು ಎಲ್ಲೇ ಹೋಗಿ ಒಂದು ವೈದ್ಯರು ನಿಮಗೆ ಸೂಜಿ ಚುಚ್ಚಿದರೆ ವಾಟ್ ಆರ್ ದ ಲೇಯರ್ಸ್ ಇಟ್ ಗೋಸ್ ಥ್ರೂ ಅಲ್ವಾ? ಫಸ್ಟು ತ್ವಕ್, ಚರ್ಮ, ಮಾಂಸ. ಆ ಮಾಂಸದ ಜೊತೆಗೇನಿರುತ್ತೆ? ರುಧಿರ, ಮೇಧಸ್. ಈ ಶಬ್ದಗಳು ಹೇಳಿದ ತಕ್ಷಣ ಅರ್ಥ ಆಗತ್ತೆ ನಿಮಗೆ. ಇನ್ನೂ ಜೋರಾಗಿ ಚುಚ್ಚಿದ್ರೆ ಅಸ್ಥಿ, ಇನ್ನು ಒಳಗೆ ಹೋದರೆ ಮಜ್ಜ. ಇದೆ ಅಲ್ವಾ ದೇಹ ಅಂದರೆ? ಇದೇ ಅನ್ನಮಯ ಕೋಶ. ಬರೀ ಇಷ್ಟೇ ಅಲ್ಲ, ಯಾಕೆಂದರೆ ಗಣೇಶನ ಹಬ್ಬಕ್ಕೆ ಎಲ್ಲಾದರೂ ಪ್ರವಚನ ಕರೆದಾಗೆಲ್ಲ ಇದನ್ನು ಜ್ಞಾಪಿಸೋರು. ಅಲ್ಲೂ ಇದೆ, ಮಣ್ಣಿದೆ, ನೀರಿದೆ, ಬೆಂಕಿ ಇದೆ. ಅಷ್ಟೇ ಆಗೋದಿಲ್ಲ, ಆದರೆ ಒಂದು ಉಸಿರಾಟ ಅನ್ನುವುದು ಬೇಕು. ಸೊ ಈ ಪ್ರಯಾಣ ಮಾಡಬೇಕು ಅಂತಂದರೆ ಈ 5 ಕೋಶಗಳನ್ನು ಕೂಡ ಪ್ರಯಾಣ ಮಾಡುವುದು ಅಂದರೆ ನಾಟ್ ಫಿಸಿಕಲ್ ಮೂಮೆಂಟ್, ದ ಪ್ರೋಸೆಸ್ ಆಫ್ ಪ್ಯೂರಿಫೈಯಿಂಗ್ ಈಚ್ ಆಫ್ ದಿಸ್ ಕೋಶ. ಒಂದೊಂದು ಕೋಶವನ್ನು ನಾವು ಶುದ್ಧ ಮಾಡುತ್ತಾ ಹೋಗಬೇಕು. ಏಕೆಂದರೆ ಎಷ್ಟು ಶುದ್ಧತೆಯನ್ನು ಹೊಂದುತ್ತೇವೋ ಅಷ್ಟು ಸುಲಭವಾಗಿ ನಾವು ಶುದ್ಧನಾದ ಪರಮಾತ್ಮನೆಡೆಗೆ ಸಾಗುವುದು ಸಾಧ್ಯವಾಗುತ್ತೆ. ಅದಕ್ಕೋಸ್ಕರ ಈ 5 ಪಂಚಕೋಶಗಳಲ್ಲಿ ನಾವು ಸಾಗಬೇಕಾದರೆ ಮೊದಲನೆಯ ಕೋಶವಾದಂಥ ಅನ್ನಮಯ ಕೋಶದಲ್ಲಿ ಶುದ್ಧತೆಯನ್ನು ನಾವು ಸಾಧಿಸ್ಕೋಬೇಕು. ಇನ್ನು ಪ್ರಾಣಮಯ ಕೋಶ ಅಂದರೆ ಇದೆಲ್ಲ ಇದೆ, ಆದರೆ ಎಲ್ಲವೂ ತನಗೆ ತಾನಾಗಿಲ್ಲ ಅಲ್ವಾ? ಇವಾಗ ಈಗಿನ ಜನ್ರೇಷನ್ಗೆ ಬಹಳ ಬೇಗ ಅರ್ಥ ಆಗುತ್ತೆ. ವಿ ಹ್ಯಾವ್ ಏನಿದೆ, ಹಾರ್ಟ್ಸ್ ಇದೆ, ಲಂಗ್ಸ್ ಇದೆ, ಕಿಡ್ನೀಸ್ ಇದೆ, ಅಫ್ಕೋರ್ಸ್ ಬ್ರೈನ್ ಇದ್ದೇ ಇದೆ. ಬ್ರೈನ್ ಇಲ್ಲದೆ ಇದ್ರೆ ನಾವು ಮನುಷ್ಯರು ಅನ್ಸ್ಕೊಳ್ಳೋದಿಲ್ಲ. ಇದೆಲ್ಲ ಇದ್ದೂ ಕೂಡ ಅದೆಲ್ಲವೂ ಕೂಡ ಒಂದಕ್ಕೊಂದು ಹೆಣೆದುಕೊಂಡಿರಬೇಕು. ಇಟ್ ಶುಡ್ ಬಿ ಫಂಕ್ಷನಿಂಗ್ ಪ್ರಾಪರ್ಲಿ. ಅದನ್ನು ಕನೆಕ್ಟ್ ಮಾಡೋದು ಯಾವುದು? ಈ ಅನ್ನಮಯ ಕೋಶದಲ್ಲಿರತಕ್ಕಂಥ ಈ ಎಲ್ಲ ಫಸ್ಟು ನಾವು ಸಪ್ತ ಧಾತುಗಳ ಮೂಲಕ ಅದರ ಕಂಟೆಂಟ್ಸನ್ನು ರಫ್ ಆಗಿ ತಿಳಿಸಿ, ಇಂಥ ಕಂಟೆಂಟ್ಸಿಂದ ನಿರ್ಮಾಣಗೊಂಡಿರತಕ್ಕಂಥ ವಿಧ ವಿಧವಾದ ಅಂಗಗಳಿದೆ, ಅದೆಲ್ಲವನ್ನು ಹೆಣೆದಿರತಕ್ಕಂಥದ್ದು ವಾಯು, ವಯ ಬಂಧನೆ ಅಲ್ವಾ? ಬ್ಲಡ್ ಸರ್ಕ್ಯುಲೇಷನ್ ಇಲ್ಲದಿದ್ದರೆ ಆಲ್ ದೀಸ್ ಆರ್ಗನ್ಸ್ ಡೋಂಟ್ ಗೆಟ್ ಕನೆಕ್ಟೆಡ್. ಅದು ಪ್ರಾಣಮಯ. ಈ ಪ್ರಾಣಮಯ ಕೋಶ ಅನ್ನೋದು ಕೂಡ ಹಲವಾರು ಫಂಕ್ಷನ್ಸನ್ನು ದೇಹದಲ್ಲಿ ಉಂಟು ಮಾಡುತ್ತೆ. ಯಾವುದು? ಮುಖ್ಯವಾಗಿ ತಿಂದ ಅನ್ನ ಜೀರ್ಣ ಆಗಬೇಕು, ಜೀರ್ಣ ಆಗಿ ಮೈಯಲ್ಲಿ ಸರಿಯಾದ ಟೆಂಪರೇಚರ್ ಇರಬೇಕು, ಮತ್ತು ಸರಿಯಾದ ಉಸಿರಾಡ್ತಾ ಇರಬೇಕು. ಇದಿತ್ತು ಅಂದರೆ ಪ್ರಾಣಶಕ್ತಿ ಇದೆ ಅಂತ ಅರ್ಥ. ಇದನ್ನು ನೆಕ್ಸ್ಟು ನಾವು ಈ ಕೋಶವನ್ನು ಪ್ಯೂರಿಫೈ ಮಾಡ್ಕೋಬೇಕು. ಈ ಪ್ಯೂರಿಫಿಕೇಷನ್ ಪ್ರೋಸೆಸ್ ಏನು? ಇದೆಲ್ಲ ಹೇಳತಕ್ಕಂಥದ್ದೇ ಅಷ್ಟ ಅಂಗದ ಯೋಗ. ಮುಂದಿನ ಕೋಶ ಯಾವುದು? ಹೌದು, ಇದೆಲ್ಲ ಆಗತ್ತೆ. ಇದೆಲ್ಲ ಸರಿಯಾಗಿ ಒಂದೊಂದು ಅಂಗಾಂಗಗಳು ಕೂಡ ದರ್ ಇಂಟರಾಕ್ಷನ್ಸ್. ಯಾಕೆಂದರೆ ಇವತ್ತು ಇತ್ತೀಚೆಗೆ ನಮ್ಮ ಮನೆಯಲ್ಲೇ ಇಲ್ಲಿ ಒಂದು ಹಂತದಲ್ಲಿ ನಾನು ಇಲ್ಲಿಗೆ ಬರೋಕ್ಕಾಗುತ್ತೋ ಇಲ್ಲೋ ಒಂದು ಸಂಶಯ ಆಗಿತ್ತು. ನಮ್ಮ ತಾಯಿಗೆ ತುಂಬ ಸೀರಿಯಸ್ ಆಯಿತು. ಕಾರಣ ಇಷ್ಟೇ, ಏನು? ಶೀತದಿಂದ ಲಂಗ್ಸ್ ಫಂಕ್ಷನಿಂಗ್ ಕಮ್ಮಿ ಆಯಿತು. ಲಂಗ್ಸ್ ಫಂಕ್ಷನಿಂಗ್ ಕಮ್ಮಿ ಆದ ತಕ್ಷಣ ಹಾರ್ಟ್ ದ ಸಪ್ಲೈ ಆಫ್ ಆಕ್ಸಿಜನ್ ಆ್ಯಂಡ್ ಇಟ್ಸ್ ಫಂಕ್ಷನಿಂಗ್ ಗಾಟ್ ಡಿಸ್ಟರ್ಬ್. ಅದು ಡಿಸ್ಟರ್ಬ್ ಆಯಿತು, ತಿರ್ಗಿ ಬ್ರೀತಿಂಗ್ ಡಿಸ್ಟರ್ಬ್ ಆಯಿತು. ಸೊ ಅಂದರೆ ಅರ್ಥ ಆಗ್ತಿದ್ದು ಯಾಕೆ ಹೇಳಕ್ಕೆ ಹೊರಟೆ ಅಂದರೆ, ಪ್ರಾಣಮಯ ಕೋಶ ಇಲ್ಲದೇ ಇದ್ದರೆ ಅನ್ನಮಯ ಕೋಶನೂ ಕೂಡ ಸ್ಥಿರವಾಗಿರೋದಿಲ್ಲ. ಸೊ ಪ್ರಾಣಮಯ ಕೋಶವನ್ನು ಕೂಡ ನಾವು ಶುದ್ಧ ಮಾಡ್ಕೋಬೇಕು. ಮನೋಮಯ ಕೋಶ, ಮನಸ್ಸು ಅಂತಂದರೆ ಇದ್ರ ಬಗ್ಗೆನೇ ಗುರುಗಳು ಅನೇಕ ಬಾರಿ ತುಂಬ ಇದೆ. ಇದ್ರ ಬಗ್ಗೆನೇ ಒಂದು 10 ದಿವಸ
ಮಾತನಾಡುವಷ್ಟು ವಿಷಯ ಹೇಳಿದ್ದಾರೆ. 10 ಅಥವಾ ಎಷ್ಟು ಚಿಂತನೆಗೆ ಇಷ್ಟು ದಿವಸ ಅಂತಿಲ್ಲ. ಅಂತೂ ಮನಸ್ಸು ಅಂತಂದರೆ ಮನೋಮಯ ಕೋಶ ಅಂದರೆ ಮನಸ್ಸು, ಬುದ್ಧಿ, ಅಹಂಕಾರ. ಅಹಂಕಾರ ಅಂತಂದರೆ ನಮ್ಮ ಕನ್ನಡದ ಅಹಂಕಾರ ಅಲ್ಲ. ಅಹಂಕಾರ ಅಂದರೆ ಅವೇರ್ನೆಸ್ ಆಫ್ ಸೆಲ್ಫ್. ಏನು ಅವೇರ್ನೆಸ್ ಆಫ್ ಸೆಲ್ಫ್ ಅಂದರೆ ಏನು? ಇದು ನೋಡಿ, ಇಂಥ ಅನೇಕ ವಿಷಯಗಳು ಅವರು ನಮಗೆ ಕ್ಲಾರಿಟಿ ಕೊಟ್ಟಂಥವ್ರು. ಅಹಂಕಾರ ಅಂದರೆ ಏನು? ನಾವು ಕನ್ನಡದಲ್ಲಿ ಏನೋ ಅಹಂಕಾರಪ್ಪ ಎಷ್ಟು ಅಂತ ಹೇಳಿ, ಎಲ್ಲರಿಗೂ ಅಹಂಕಾರ ಇರಬೇಕು. ಯಾವ ಅಹಂಕಾರ ಇರಬೇಕು? ಅವೇರ್ನೆಸ್ ಆಫ್ ದ ಸೆಲ್ಫ್ ಅಂದರೆ ಏನರ್ಥ? ಅವೇರ್ನೆಸ್ ಆಫ್ ಮೈ ಓನ್ ಕೆಪಾಸಿಟಿ, ಅವೇರ್ನೆಸ್ ಆಫ್ ಮೈ ಓನ್ ಲಿಮಿಟೇಷನ್ಸ್ ಆ್ಯಂಡ್ ಅವೇರ್ನೆಸ್ ಆಫ್ ದ ಕೆಪಾಸಿಟಿ ಆಫ್ ಅದರ್ಸ್. ಇದು ಅಂದರೆ ಅದು ಅಹಂಕಾರದಲ್ಲಿ ಸೇರೋದಿಲ್ಲ. ನನ್ನ ಮಿತಿ ಎಷ್ಟು ಅಂತ ಗೊತ್ತಾದಾಗ ಬೇರೆಯವ್ರದ್ದು ಎಷ್ಟು ಎತ್ತರ ಅನ್ನೋದು ಕೂಡ ಅದರ ಜೊತೆಯಲ್ಲೇ ಸಹಜವಾಗಿ ಬರುತ್ತೆ. ಇದು ಮನೋಮಯ ಕೋಶ. ಇದರಲ್ಲಿ ಮನಸ್ಸು, ಬುದ್ಧಿ, ಅನ್ನಮಯ ಪ್ರಾಣಮಯಗಳ ಬಗ್ಗೆ ಹೆಂಗೆ ನಾವು ಸುಸ್ಥಿತಿಯಲ್ಲಿ ಇಡಬೇಕು ಅಂತ ಒಂದು ಚಿಂತನೆ ಮಾಡತಕ್ಕಂಥ ಒಂದು ಶಕ್ತಿ ನಮಗೆ ದೇವರು ಕೊಟ್ಟಿದ್ದಾನೆ. ಆ ಚಿಂತನೆ ಶಕ್ತಿಯಲ್ಲೂ ಕೂಡ, ನಮ್ಮ ಯೋಚನೆಯಲ್ಲೂ ಕೂಡ ಪೊಲ್ಯೂಷನ್ ಹಾಕ್ಕೊಡೋದು. ಅದಕ್ಕೋಸ್ಕರ ಮನೋಮಯ ಕೋಶವನ್ನು ನಾವು ಶುದ್ಧ ಮಾಡ್ಕೋಬೇಕು. ಮನೋಮಯ ಕೋಶ ಶುದ್ಧವಾದಾಗ ಆವಾಗ ನಮ್ಮ ಲಾಜಿಕಲ್ ಥಿಂಕಿಂಗ್ ಆಲ್ಸೋ ಬಿಕಮ್ಸ್ ಪ್ಯೂರ್. ಇವಾಗ ಅದನ್ನು ಬುದ್ಧಿ ಬಗ್ಗೆ ಗುರುಗಳು ತುಂಬ ಹೇಳಿದ್ದಾರೆ. ಬುದ್ಧಿ ಅಂದರೆ ದ ಥಿಂಕಿಂಗ್ ಫ್ಯಾಕಲ್ಟಿ, ನಾವು ಯೋಚನೆ ಮಾಡತಕ್ಕಂಥ ಒಂದು ಸಾಮರ್ಥ್ಯ. ಯೋಚನೆ ಮಾಡುವುದು ಅಂದರೆ ಏನರ್ಥ? ನಮಗೆ ತಿಳಿದಂಥ ಸಂಗತಿಗಳ ಹಿನ್ನೆಲೆಯಲ್ಲಿ ತಪ್ಪು ಸರಿ ಯಾವುದು ಅಂತ ಇದ್ದಂಥ ಡೇಟಾಬೇಸ್, ಎಂಪರಿಕಲ್ ಡೇಟಾ ಅಂತ ಹೇಳ್ತೀವಿ, ಅದರ ಮೇಲೆ ನಾವು ತಪ್ಪು ಸರಿ ಅಂತ ಹೇಳೋದಲ್ವ. ಮೆಮೊರಿಯಲ್ಲಿ ಏನೂ ಸ್ಟೋರ್ ಆಗಿಲ್ಲದೆ ಇದ್ದರೆ ವಾಟ್ ಡು ವಿ ಥಿಂಕ್ ಅಪಾನ್? ಒಂದು ವಿಷಯ ಇರಬೇಕು, ವಿಷಯ ಇದ್ದಾಗ ಆ ವಿಷಯವನ್ನು ಆಧರಿಸಿ ನಮ್ಮ ಚಿಂತನೆ ಆಗತ್ತೆ. ಸೊ ವಿಷಯವನ್ನು ಸಂಗ್ರಹ ಮಾಡಬೇಕಾದ್ರೇ ವಿ ಶುಡ್ ಬಿ ಓಪನ್ ಇನ್ ಮೈಂಡ್. ಮನಸ್ಸು ಯಾವುದೇ ವಿಧವಾದಂಥ ಪೂರ್ವಾಗ್ರಹಗಳಿಗೆ ತುತ್ತಾಗದಂತೆ ನಾವು ನಮ್ಮ ಮನಸ್ಸನ್ನು ಸಿದ್ಧಿಗೊಳಿಸಿದಾಗ ನಮ್ಮ ಚಿಂತನೆಯಲ್ಲೂ ಕೂಡ ಒಂದು ಶುದ್ಧತೆ ಬರುತ್ತೆ. ಇವತ್ತು ಈ ಪ್ರಪಂಚದಲ್ಲಿ ನೋಡ್ತೀವಲ್ವ, ಎಷ್ಟು ಕಷ್ಟ. ಬುದ್ಧಿ ಬೇಕಾದಷ್ಟು ಇಂಟೆಲಿಜೆನ್ಸ್ ಈಸ್ ದೇರ್, ಬಟ್ ದ ರೈಟ್ ಡಿಸಿಷನ್ ಮೇ ನಾಟ್ ಕಮ್. ಕಾರಣ ಏನು? ನಾವು ಪ್ರಿಜುಡಿಸ್ಡ್ ಆಗಿದ್ದರೆ ಅವರ್ ಥಿಂಕಿಂಗ್ ಆಲ್ಸೋ ವಿಲ್ ಗೋ ಇನ್ ದಟ್ ಡೈರೆಕ್ಷನ್. ಸೊ ಈ 5 ಕೋಶಗಳಲ್ಲಿ ಈ ಒಂದೊಂದು ಕೋಶವನ್ನು ಶುದ್ಧ ಮಾಡುತ್ತಾ ಬಂದರೆ, ಈ 4 ಕೋಶಗಳನ್ನು ಶುದ್ಧಿ ಮಾಡುವುದೇ ಅದನ್ನು ದಾಟುವುದು, ಅಂದರೆ ಪ್ರಯಾಣ ಮಾಡುವುದು. ಕೊನೆಗೆ ಹೋದರೆ ಏನು ಅಂದರೆ ಆನಂದಮಯ. ಆನಂದಮಯ ಅಂದರೆ ತುಂಬ ಅರ್ಥ ಇದೆ. ಅಷ್ಟೆಲ್ಲ ಎತ್ತರಕ್ಕೆ ನಾನಂತೂ ಏರಿಲ್ಲ. ಆದರೆ ಯಾವುದೇ ಒಂದು ಸಂಗತಿಯ ಬಗ್ಗೆ ಏನೂ ಗೊತ್ತಿಲ್ಲದೇ ಇರುವ ವಿಷಯವನ್ನು ತಿಳಿದಿದ್ದನ್ನು ಸರಿಯಾಗಿ ತಿಳಿದಿದ್ದನ್ನು ದೃಢ ಮಾಡಿಕೊಂಡು ಮತ್ತೊಬ್ಬರಿಗೆ ಹೇಳಬಲ್ಲೆ ಅಂತಂದರೆ ಅದೇ ಒಂದು ಆನಂದ. ಇದು ಒಂದು ನನ್ನ ಅಂತಸ್ತಿನ ಒಂದು ಆನಂದ. ಅಪ್ಪ, ನನಗೆ ಅರ್ಥ ಆಯಿತು ಅಂದರೆ ಸಾಮಾನ್ಯವಾಗಿ ನಾವು ಅಂದರೆ ನಮ್ಮ ಸಂಸ್ಥೆಯಲ್ಲಿ ಎರಡೂ ಮಾಡಬೇಕಾಗಿತ್ತು, ಒಂದು ಸಂಶೋಧನೆ ಮತ್ತು ಗೈಡೆನ್ಸು ಮಾಡಬೇಕು ಅಂತ. ಹಾಗಾಗಿ ಕೋರ್ಸ್ ತಗೊಳ್ಳೋದ್ರಿಂದ ಸ್ವಲ್ಪ ಮಾತನಾಡುವ ಅಭ್ಯಾಸನೂ ಆಯಿತು. ಸೊ ಆ ಮಾತನಾಡಬೇಕಾದ್ರೆ ನಮಗೆ ಗೊತ್ತಿಲ್ಲ ಅನ್ನೋದು ಆವಾಗೇ ಗೊತ್ತಾಗೋದು. ಎಷ್ಟೇ ಓದಿದ್ರು ಮತ್ತೊಬ್ಬರಿಗೆ ತಿಳಿಸಬೇಕು ಅನ್ನುವ ಪ್ರಯತ್ನ ಪಟ್ಟಾಗ ತಿಳಿಯದೇ ಇರುವ ಸಂಗತಿ ಇದು ಅನ್ನೋದು ತಿಳಿಯದೇ ಇರುವ ತಿಳಿಯುತ್ತೆ, ಪೂರ್ತಿ ತಿಳಿಯುತ್ತೆ ಅಂತ ಅರ್ಥ ಅಲ್ಲ. ಆದರೆ ಏನೋ ಒಂದು ಹಂತಕ್ಕೆ ತಿಳಿದು ಮತ್ತೊಬ್ಬರಿಗೆ ಹೇಳಿ ಹೆಂಗಿತ್ತು ಅಂತ ನಾವು ಕೇಳುವ ಮುನ್ನವೇ ಅವರು ಬಂದು ಭಾಳ ಚೆನ್ನಾಗಿ ಅರ್ಥ ಆಯಿತು ಅಂತಂದರೆ ಆವಾಗ ಒಂದು ಆನಂದ ಆಗುತ್ತೆ. ಸಾಮಾನ್ಯವಾಗಿ ವೆನ್ ವಿ ಟೀಚ್ ಆ್ಯಂಡ್ ಗೆಟ್ ಬ್ಯಾಕ್ ಆ್ಯಂಡ್ ಆಸ್ಕ್ ಫಾರ್ ಫೀಡ್ಬ್ಯಾಕ್, ಯಾರು ಹೆಂಗಿತ್ತು ಅಂತಂದರೆ ಚೆನ್ನಾಗಿತ್ತು ರೀ, ಚೆನ್ನಾಗಿ ಹಂಗೆ ಹೇಳಿ ಸುಮ್ಮನೆ ಮೌನದಿಂದ ಇರಬೇಕು. ಅವರು ಬಂದು ಸಂತೋಷ ಆಯಿತು, ಒಂದೆರಡು ಸಂಗತಿ ಹೇಳಿದ್ದು ಅರ್ಥ ಆಯಿತು ಅಂದರೆ ಅದು ಒಂದು ಆನಂದ. ಇಂಥ ಆನಂದಮಯದ ಒಂದು ಸಣ್ಣ ಸ್ಥಿತಿಯನ್ನು ನಾವು ಮುಟ್ಟಬೇಕು. ಇದನ್ನು ಮುಟ್ಟುವುದಕ್ಕೆ ಅಷ್ಟು ಸುಲಭ ಅಲ್ಲ. ಅದಕ್ಕೋಸ್ಕರ ಅಷ್ಟಾಂಗ ಯೋಗ ಇರೋದು. ಯಾವುದು? ಈ ಅಷ್ಟಾಂಗ ಯೋಗದಲ್ಲಿ ಎಲ್ಲ ಅಂಗಗಳನ್ನು ಒಂದೊಂದು ವಿವರಿಸ್ತಾವೆ. ಯಾವ್ಯಾವ ಅಂಗಗಳು, ಈ ಅಂಗಗಳಲ್ಲಿ ಯಾವ್ಯಾವ ಕೋಶವನ್ನು ಶುದ್ಧಿ ಮಾಡಲು ನಮಗೆ ಸಹಾಯಕವಾಗುತ್ತೆ ನೋಡಿ. ಅನ್ನಮಯ ಕೋಶ ಶುದ್ಧಿ ಆಗಬೇಕಾದ್ರೆ ಏನು ಮಾಡಬೇಕು? ಫಸ್ಟ್ ಈ ಕಡೆ ಎಲ್ಲರಿಗೂ ಚಾತುರ್ಮಾಸ್ಯ ವ್ರತ ಅಂತ ಕೇಳಿದ್ದೀವಿ. ಡೋಂಟ್ ಟೇಕ್ ಇಟ್ ಆಸ್ ಎ ರಿಲಿಜಿಯಸ್ ಪ್ರಾಕ್ಟೀಸ್. ಅದರ ಹಿಂದೆ ಏನೋ ಒಂದು ನಮ್ಮ ಒಳಿತಿಗೆ ಇದೆ. ಎಲ್ಲರೂ ಇದು ಅಲ್ಲ, ಅಷ್ಟೇ ಇದು ಚಾತುರ್ಮಾಸ್ಯ ವ್ರತ ಯಾರು ಮಾಡಬೇಕು? ಭಾಳ ಗುರುಗಳು ಚೆನ್ನಾಗಿ ಹೇಳೋರು. ಆಚಾರ್ಯ ಪ್ರಾಣಾಯಾಮ ಯಾರು ಮಾಡಬೇಕು? ಹೆಂಗಸರು ಮಾಡ್ಬೋದಾ? ಮೂಗಿರೋರೆಲ್ಲ ಮಾಡ್ಬೋದು ಅಂತ ಹೇಳೋರು. ನೆಗಡಿ ಇರ್ಕೊಡೋದು, ಅಷ್ಟೇ. ನೆಗಡಿ ಇರ್ಕೊಡೋದು, ತಲೆನೋವು ಇರ್ಕೊಡೋದು. ಹಾಗೆ ದೇಹ ಶುದ್ಧಿಯನ್ನು ಮಾಡಿಕೊಂಡು
ಅಧ್ಯಾತ್ಮದ ದಾರಿಯಲ್ಲಿ ಸಾಗುವುದಕ್ಕೆ ಎಲ್ಲರೂ ಎವ್ರಿಬಡಿ ಈಸ್ ಓಪನ್. ಅದಕ್ಕೆ ನೀವು ಉಪನಿಷತ್ತೇ ಓದಬೇಕು ಅಂತಲ್ಲ. ಇವಾಗ ನಾವು ಎಷ್ಟು ಓದಿದ್ದೀವಿ? ಖಂಡಿತ ಎಷ್ಟು ಓದಿಲ್ಲ. ದಾಸರು ಹೇಳ್ತಾರಲ್ಲ, ನೀನು ಯಾಕೋ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು. ನಮಗಿರುವುದು ಅದು ಒಂದೇ ಬಲ. ಭಗವಂತನ ಬಗ್ಗೆ ಅನೇಕ ಗಂಟೆಗಳ ಕಾಲ ಗುರುಗಳು ತಿಳಿಸಿದ್ದಾರಲ್ಲ, ಅದನ್ನು ಕಿವಿ ಕೊಟ್ಟು ಕೇಳುವಂತೆ ಅವರೇ ಅನುಗ್ರಹ ಮಾಡಿದ್ದು. ಅಷ್ಟು ಕೇಳಿದ್ರೆ ಸಾಕು, ನಮಗೆ ಅನೇಕ ವಿಷಯಗಳು ನಮಗೆ ಒಳಗಿಂದೊಳಗೆ ಅದು ಚಿಂತನೆಗೆ ಎಡೆ ಮಾಡಿಕೊಡುತ್ತೆ. ಸೊ ಹೀಗೆ ಅನ್ನಮಯ ಕೋಶಕ್ಕೆ ಯಾಕೆ ವಿಷಯ ಬಂತು ಅಂದರೆ ಚಾತುರ್ಮಾಸ್ಯ ವ್ರತ. ಇದನ್ನೇ ಅಷ್ಟಾಂಗ ಯೋಗದಲ್ಲಿ ಅದನ್ನು ಪ್ರತ್ಯಾಹಾರ ಅಂತ ಕರೀತಾರೆ ಅಷ್ಟೇ. ಅಂದರೆ ಯು ಆರ್ ಸೆಲೆಕ್ಟಿವ್ ಅಬೌಟ್ ವಾಟ್ ಯು ಈಟ್. ಇವತ್ತು ನಾವು ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಆಯಾ ಸಮಯಕ್ಕೆ ಯಾವುದು ಆಹಾರ ಬೇಕೋ ಅದನ್ನು ಸ್ವೀಕಾರ ಮಾಡ್ತೀವಿ, ಯಾವುದು ಬಾಧಕವೋ ಅದನ್ನು ಬಿಡ್ತೀವಿ. ಪ್ರತ್ಯಾಹಾರ. ಮತ್ತು ನೋಡಿ, ಕೂಡುವ ಪೋಸು ಕೂಡ ಅಲ್ವಾ, ನಾವು ಚೇರಲ್ಲಿ ಕೂಡ್ಬೋದು ಅಥವಾ ನೆಲದಲ್ಲಿ ಕೂಡ್ಬೋದು, ನಡಿಬೋದು. ಎಲ್ಲದಕ್ಕೂ ಈ ದೇಹಕ್ಕೆ ಈ ದೇಹದ ರಚನೆಗೆ ಸಂಬಂಧಪಟ್ಟಂತೆ ನಮ್ಮ ಕ್ರಿಯೆಗಳು ಅಭಿವ್ಯಕ್ತವಾಗ್ತಾ ಇರಬೇಕು. ಹೆಂಗೆ ಕೂಡ್ತೀವಿ, ಹೆಂಗೆ ನಡಿತೀವಿ, ಕೊನೆಗೆ ಹೆಂಗೆ ಮಾತನಾಡ್ತೀವಿ, ಇದೆಲ್ಲವೂ ಕೂಡ ಅನ್ನಮಯ ಕೋಶಕ್ಕೆ ಸಂಬಂಧಪಟ್ಟಂಥ ಶುದ್ಧಿಯ ಹಂತಗಳು. ಇದನ್ನು ಅಷ್ಟಾಂಗ ಯೋಗದಲ್ಲಿ ವಿಧವಾಗಿ ಬೇರೆ. ಬ್ರಹ್ಮಚರ್ಯ, ಎಲ್ಲರೂ ಬ್ರಹ್ಮಚರ್ಯ ಪಾಲಿಸಿದರೆ ಇವತ್ತು ಯಾರಿಗೂ ಸಮಾಜದಲ್ಲಿ ಯಾವ ಹೆಣ್ಣುಮಕ್ಕಳಿಗೂ ತೊಂದರೆ ಆಗೋದಿಲ್ಲ. ಇದನ್ನು ಸಹಜವಾಗಿ ರೂಢಿಸ್ಕೋಬೇಕು. ಇದೆಲ್ಲವೂ ಕೂಡ ಅನ್ನಮಯ ಕೋಶಕ್ಕೆ ಸಂಬಂಧಪಟ್ಟಂಥ ಶುದ್ಧಿಯ ಹಂತಗಳು. ಇದನ್ನು ಯಮ ನಿಯಮ ಅಂತ ಕರೀತಾರೆ. ಅದರಲ್ಲಿ ಅನೇಕ, ಅದನ್ನು ನಿನ್ನೆ ಅಲ್ಲಿ ಬಂದವರಿಗೆ ಒಂದೆರಡು ಮಾತಲ್ಲಿ ಹೇಳಿದ್ದೀನಿ, ಅದನ್ನು ಇಲ್ಲಿ ತಿರ್ಗಾ ವಿಸ್ತಾರ ಮಾಡಲ್ಲ. ಅಂತೂ ಈ ಅಷ್ಟಾಂಗ ಯೋಗದಲ್ಲಿ ಮೊದಲನೆಯ 2 ಹಂತವಾದಂಥ ಯಮ ನಿಯಮಗಳಿಂದ ನಮ್ಮ ಅನ್ನಮಯ ಕೋಶ ಶುದ್ಧಿಯಾಗತ್ತೆ. ಮತ್ತು ಅಷ್ಟಾಂಗ ಯೋಗದಲ್ಲೇ ಮುಂದೆ ಈ ಆಸನ ಪ್ರಾಣಾಯಾಮ. ಇದು ಕೂಡ ನೋಡಿ, ಇದು ಪ್ರಾಣಾಯಾಮ ಮತ್ತು ಆಸನ ಇದೆರಡೂ ಮುಂದೆ ಇರತಕ್ಕಂಥ ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಇಲ್ಲಿಯವರೆಗೂ ಕೂಡ ಇದು ಎಲ್ಲ ಈ 3 ಕೋಶಗಳಿಗೂ ಕೂಡ ಈ 3 ಅಷ್ಟಾಂಗ ಯೋಗದ ಹಂತಗಳು ನಮಗೆ ಶುದ್ಧೀಕರಣಕ್ಕೆ ಸಹಾಯಕವಾಗಿದೆ. ಪ್ರಾಣಾಯಾಮದ ಬಗ್ಗೆ ನಾನು ಹೆಚ್ಚು ಹೇಳಬೇಕಾಗಿಲ್ಲ. ಇವತ್ತಿನ ಒಂದು ಅವೇರ್ನೆಸ್ ಎಲ್ಲರಿಗೂ ಗೊತ್ತಿದೆ. ಒಂದು ಪ್ರಾಣಾಯಾಮದ ಸಿದ್ಧಿಯಿಂದ ದೇಹದ ಶುದ್ಧಿ, ನಮ್ಮ ಉಸಿರಾಟದ ಶುದ್ಧಿ ಆದಾಗ ಏನಾಗುತ್ತೆ, ಎಲ್ಲ ಅಂಗಾಂಗಗಳು ಕೂಡ ದೇ ಸ್ಟಾರ್ಟ್ ಇಂಟರಾಕ್ಟಿಂಗ್ ಇನ್ ದ ಮೋಸ್ಟ್ ಕೋಆರ್ಡಿನೇಟೆಡ್ ವೇ. ಸೊ ಪ್ರಾಣಾಯಾಮದಿಂದ ಪ್ರಾಣಾಯಾಮ ಕೋಶ, ಮೈಂಡ್ ಬಿಕಮ್ಸ್ ಫ್ರೆಶ್ ಅಲ್ವಾ. ನೀವು ಅನೇಕ ವಿಧವಾದಂಥ ನಾವು ಹೆಚ್ಚಿಲ್ಲ ಅಂದರೂ, ನಾವು ಕಚೇರಿಗೆ ಹೋಗಬೇಕಾದ್ರೆ ಟೈಮ್ ಇರ್ತಿರಲಿಲ್ಲ, ಆದರೂ ಪ್ರಯತ್ನಪಟ್ಟು ಒಂದು ನೀವು 15-20 ನಿಮಿಷ, ಹೆಚ್ಚು ಬೇಡ, ಪ್ರಾಣಾಯಾಮ ಮಾಡಿ ಇಡೀ ದಿವಸ ನಿಮಗೆ ಅಲ್ಲ. ಇದನ್ನು ನಮಗೆ ಯಾರು ಗೊತ್ತಾ, ಜ್ವಲಂತ ಉದಾಹರಣೆ ನಮಗೆ ಇವತ್ತಿನ ನಮ್ಮ ಪ್ರಧಾನಿಗಳು. ಎಲ್ಲಿಂದ ಬರುತ್ತೆ ಆ ಶಕ್ತಿ ಅವರಿಗೆ? ಇಲ್ಲ, ಎಲ್ಲಿಂದ, ಯಾವ ದೇಶದಿಂದ ಎಲ್ಲಿವರೆಗೆ ಬರ್ತಾರೆ, ಸೀದಾ ಬರ್ತಾರೆ. ಅವ್ರ ನಡಿಗೆಯ ಆ ಗತ್ತು ಇದೆ ನೋಡಿ, ಇದು ಎಲ್ಲಿಂದ ಬರುತ್ತೆ? ಅವ್ರು ಬರೀ ತಿನ್ನುವ ಆಹಾರ ಅಥವಾ ಅದಲ್ಲ, ವಿಟಮಿನ್ಸ್ ಅಲ್ಲ. ದೆರ್ ಈಸ್ ಸಮಥಿಂಗ್ ವಿಟಮಿನ್ ವಿಚ್ ಈಸ್ ಅನ್ಸೀನ್. ಯಾವುದದು? ಪ್ರಾಣಶಕ್ತಿ. ಸೊ ಈ ಪ್ರಾಣಾಯಾಮ ಅನ್ನುವುದು ಕೇವಲ ದೇಹ ಅಷ್ಟೇ ಅಲ್ಲ, ಮನಸ್ಸಿನ ಬಲವನ್ನು ವೃದ್ಧಿಗೊಳಿಸುತ್ತೆ. ಎಷ್ಟೇ ವಯಸ್ಸಾದರೂ ಕೂಡ ಮರೆಯುವ ಆ ಒಂದು ಹಂತ ಮುಟ್ಟೋದಿಲ್ಲ. ಯಾಕೆ? ಆ ಮನೋಮಯದ ಕೋಶದಲ್ಲಿ ಮನಸ್ಸು, ಬುದ್ಧಿ, ಅಹಂಕಾರ ಅನ್ನೋದೂ ಚೆನ್ನಾಗಿ ಬೆಳೆಯುತ್ತೆ. ಅಂದರೆ ಎವ್ರಿ ಮೂಮೆಂಟ್ ವಿ ಆರ್ ಅವೇರ್ ಆಫ್ ಅವರ್ ಓನ್ ಲಿಮಿಟೇಷನ್ಸ್. ಇದು ನಿಜವಾದ ಅಹಂಕಾರ ಅಂದರೆ ಅಹಮಿಕೆಯ ಒಂದು ಎಚ್ಚರಿಕೆ. ಅಹಮಿಕೆಯ ಎಚ್ಚರಿಕೆಯಲ್ಲಿ ನನ್ನ ಲಿಮಿಟೇಷನ್ಸ್ ಅಷ್ಟೇ ಅಲ್ಲ, ನಾನು ಎಷ್ಟಿದ್ದೀನಿ ಅಂತ ತಿಳಿಯೋದು ಮುಖ್ಯ. ಆ್ಯಕ್ಚುಲಿ ನಾವು ನನಗೆ ಟ್ರೈನ್ ಮಾಡೋದಂಥ ರಿಸರ್ಚ್ ಪ್ರೊಫೆಸರ್ ಅವ್ರೇನು ಹೇಳ್ತಾ ಇದ್ರು ಅಂದರೆ, ಹಿ ಯೂಸ್ ಟು ನೆವರ್ ಟೆಲ್ ಮೀ ಡೀಟೇಲ್ಸ್. ಇದು ಒಂದು ಐಡಿಯಾ ಇದೆ ಅಂತ ಹೇಳೋರು. 6 ತಿಂಗಳು ಒದ್ದಾಡಬೇಕು, ಆವಾಗ ಖುಷಿ ಆಗೋದು. ಯಾಕೆಂದರೆ ನಮ್ಮ ಕೈಲಿ ಇಷ್ಟು ಮಾಡೋಕ್ಕಾಗತ್ತಾ? ಅದು ಯಾವಾಗ ಗೊತ್ತಾಗುತ್ತೆ ಅಂದರೆ, ಕೈ ಹಿಡಿದು ಕರ್ಕೊಂಡು ಹೋಗೋದಿಲ್ಲ, ಎದ್ದು ನಡಿ, ಬೀಳು, ಮುಗ್ಗರಿಸು, ಏಳು, ಆವಾಗ ನಮ್ಮಲ್ಲಿ ಏನಿದೆ ಶಕ್ತಿ ಅನ್ನೋದು ಗೊತ್ತಾಗುತ್ತೆ. ಇದಿಷ್ಟು ಕೂಡ ಗೊತ್ತಾಗಬೇಕಾದರೆ ನಮ್ಮ ಮನಸ್ಸು ಸಶಕ್ತವಾಗಬೇಕು, ಗ್ರಹಣ ಮಾಡುವ ಶಕ್ತಿಯನ್ನು ಚುರುಕುಗೊಳಿಸಬೇಕು. ಇದೆಲ್ಲವೂ ಮಾಡತಕ್ಕಂಥದ್ದು ಪ್ರಾಣಾಯಾಮ. ಅದಕ್ಕೆ ಅಂಗವಾಗಿ ಆಸನಗಳು. ಸೊ ಈ ಅಷ್ಟಾಂಗ ಯೋಗದಲ್ಲಿ ಈ
4 ಹಂತಗಳಿಂದ ಸುಮಾರು 3 ಕೋಶಗಳ ಶುದ್ಧಿಯನ್ನು ನಾವು ಕಂಡುವೆ. ಇನ್ನು ವಿಜ್ಞಾನಮಯ ಕೋಶ, ಇದು ಯಾವುದೋ ಒಂದು ಸಂಗತಿಯನ್ನು ತಿಳಿದು ತದೇಕ ಚಿತ್ತವಾಗಿ ಅದನ್ನೇ ಯೋಚನೆ. ಇಷ್ಟೇ ವ್ಯತ್ಯಾಸ ಹೊರಗಿನ ಪ್ರಪಂಚದ ಅಧ್ಯಯನಕ್ಕೂ ಶಾಸ್ತ್ರದ ಅಧ್ಯಯನಕ್ಕೂ. ದ ಆಬ್ಜೆಕ್ಟ್ ಆಫ್ ಸ್ಟಡಿ ಈಸ್ ಡಿಫರೆಂಟ್. ಇದೆಲ್ಲ ಹಂತಗಳಲ್ಲೂ ಇದನ್ನು ಕಾಣದ ಕೈಯಾಗಿ ನಮ್ಮನ್ನು ನಡೆಸುತ್ತಾ ಇರತಕ್ಕಂಥ ಶಕ್ತಿ ಯಾವುದು ಅನ್ನುವುದರ ಬಗ್ಗೆ ನಾವು ಅರಸುತ್ತಾ ಹೋಗ್ತೀವಲ್ಲ, ಅದು ನಮ್ಮ ಸಬ್ಜೆಕ್ಟ್ ಇಲ್ಲಿ. ಅದಕ್ಕೂ ಬೇಕು ಕಾನ್ಸಂಟ್ರೇಷನ್, ಅದಕ್ಕೂ ಲರ್ನಿಂಗ್ ಬೇಕು. ಸೊ ಅದಕ್ಕೋಸ್ಕರ ಅಕ್ಷರ ಕಲಿಬೇಕು, ಅಕ್ಷರ ಅಭ್ಯಾಸ ಮಾಡಬೇಕು, ಅಕ್ಷರದ ಅರ್ಥ ತಿಳಿಬೇಕು, ತಿಳಿದ ಅರ್ಥದ ಬಗ್ಗೆ ಸ್ಪಷ್ಟತೆ ಬೇಕು, ಸ್ಪಷ್ಟವಾಗಿ ತಿಳಿದಂಥದ್ದನ್ನು ಚೆನ್ನಾಗಿ ನಿಷ್ಠವಾಗುವಂತೆ ಮನನ ಮಾಡಬೇಕು. ಇದನ್ನೇ ಧ್ಯಾನ, ಧಾರಣ. ಧಾರಣ ಅಂತಂದರೆ ಫಸ್ಟ್ ಈಸ್ ಯು ಅಕ್ವೈರ್ ನಾಲೆಜ್. ಚೆನ್ನಾಗಿ ಗೊತ್ತಾಗುತ್ತೆ ಪಾಠ ಹೇಳಿದ್ದು, ಆದರೆ 10 ವರ್ಷ ನಮಗೆ ದಿನನಿತ್ಯದಲ್ಲೂ ಆಗುವಂಥ ಆಶ್ಚರ್ಯ. ಒಂದು 20 ವರ್ಷದ ಹಿಂದೆ ಆಚಾರ್ಯರ ಪಾಠವನ್ನು ಎದುರು ಕೂತು ಕೇಳಿದ್ದೀವಿ. ಇವಾಗ ಕೇಳಿದ್ರೆ ಕೇಳಿದ್ವಾ ಇದೆಲ್ಲ ಅನಿಸುತ್ತೆ. ಅದೇ ಕೇಳಿದ್ದ ಅರ್ಥ ಆಗಿದ್ದು ಅನ್ನೋದು ಇವಾಗ ಕೇಳಿದ್ರೆ ಇಷ್ಟೆಲ್ಲ ಇತ್ತ ಅನಿಸುತ್ತೆ. ಅಂದರೆ ಧಾರಣ ಅಷ್ಟೇ ಸಾಲದು, ಪ್ರತಿಯೊಂದು ವಿಷಯದ ಬಗ್ಗೆ ಧ್ಯಾನ ಮಾಡಬೇಕು. ಇದನ್ನು ಮಾಡ್ತಾ ಹೋದರೆ ನಮ್ಮ ವಿಜ್ಞಾನಮಯ ಕೋಶ ಶುದ್ಧಿ ಆಗತ್ತೆ. ಯಾವತ್ತು ಅದು ಶುದ್ಧಿ ಆಯಿತೋ ಅಂದರೆ ನಾವು ವಿ ಆರ್ ರೆಡಿ ಟು ಸಿ ಅವರ್ ಸೆಲ್ಫ್ಸ್. ಅಂದರೆ ಇದನ್ನೇ ನೋ ದೈ ಬೈ, ಇಂಗ್ಲೀಷಲ್ಲಿ ಏನೇನೋ ಹೇಳ್ತಾರೆ, ನೋ ದೈ ಸೆಲ್ಫ್. ಸಾಮಾನ್ಯವಾಗಿ ಆದಷ್ಟು ಅಂದರೆ ಇವತ್ತು ಒಂದು ದುರಭ್ಯಾಸ, ಮಧ್ಯೆ ಇಂಗ್ಲೀಷ್ ಪದಗಳು ಬರುತ್ತೆ ಬಳಸಬಾರದು ಅಂತ. ಆದರೂ ಅದು ಒಂದು ಕನ್ವೀನಿಯನ್ಸ್ಗೆ ಆಗಬೇಕೇ ಹೊರತು, ನನ್ನ ವೈಯಕ್ತಿಕ ಅಭಿಪ್ರಾಯ ಭಾರತೀಯ ತತ್ವಶಾಸ್ತ್ರದ ಬಗ್ಗೆ, ಭಾರತೀಯವಾದಂಥ ಮಹಾಭಾರತ ರಾಮಾಯಣಾದಿಗಳನ್ನು, ಅದು ಯಾವುದೇ ಭಾಷೆಯಾಗಿರಲಿ, ನಮ್ಮ ಭಾರತೀಯ ಭಾಷೆಯಲ್ಲಿ ಮಾತನಾಡಿದಾಗ ಯಾವ ರೀತಿಯಾಗಿ ನಾವು ಸ್ಪಂದಿಸಿ ಮತ್ತೊಬ್ಬರಿಗೆ ತಿಳಿಸಬಹುದೋ ಅದು ಇಂಗ್ಲೀಷಲ್ಲಿ ಸಾಧ್ಯ ಇಲ್ಲ, ಆಗೋದಿಲ್ಲ. ಇದೆಲ್ಲ ಯಾವಾಗತ್ತೆ? ನಾವು ತಿಳಿದಂಥ ವಿಷಯದಲ್ಲಿ ಸ್ಪಷ್ಟತೆಯನ್ನು ಪಡೆದಾಗ. ಅದನ್ನು ಪಡಿಬೇಕು ಅಂದರೆ ಧ್ಯಾನ ಮಾಡಬೇಕು. ನಮಗಿಲ್ಲಿ ವಿಷಯ ಯಾರು ಈ ಹಂತವಾಗಿಯೂ ಕೂಡ ಇಷ್ಟ ಆಗಬೇಕಾದರೆ ಇನ್ನೊಂದು 4-5 ನಿಮಿಷದಲ್ಲಿ ಮುಗಿಸ್ತೀನಿ. ಐ ವಿಲ್ ನೌ ಜಂಪ್ ಟು ದ ಲಾಸ್ಟ್ ಸ್ಟೆಪ್. ಪ್ರತಿ ಹಂತದಲ್ಲೂ ನಮಗನ್ಸುತ್ತೆ ನೋಡಿ, ಎಷ್ಟೋ ಹೇಳೋದುಂಟು, ನಮ್ಗೆ ಇಷ್ಟು ಓದೋಕ್ಕಾಗಲಿಲ್ಲ, ಅಷ್ಟೋ ಒಂದೊಂದು ಸತೆ ಕೊರಗ್ತಾ ಇರ್ತೀವಿ. ಮನೇಲಿ ಬಂದು ಹೇಳ್ತಾರೆ ಇಷ್ಟೆಲ್ಲ ಅನುಕೂಲ ಇದೆ, ನಿನಗೇನು ಗೊತ್ತಾಗುತ್ತೆ ಅಂತ. ಅಂದರೆ ಏನು ಅರ್ಥ? ಭಗವಂತ ನಮಗೆ ಎಲ್ಲರಿಗೂ ಒಂದು ಅನುಕೂಲ ಒದಗಿಸಿದ್ದಾನೆ, ಅದೇ ಭಗವತ್ ಶಕ್ತಿ. ಹೀಗೆ ಒಂದೊಂದು ಕೋಶದಲ್ಲೂ ಶುದ್ಧೀಕರಣ ಮಾಡಬೇಕಾದ್ರೆ ಅದರ ಹಿಂದಿರತಕ್ಕಂಥ ಶಕ್ತಿಯನ್ನೇ ಶಾಸ್ತ್ರಕಾರರು ಅಭಿಮಾನಿ ದೇವತೆಗಳು ಅಂತ ಕರೆದರು. ಅದನ್ನು ನಾವು ಶಾಸ್ತ್ರೀಯ ಪರಿಭಾಷೆಯಲ್ಲಿ ಎಲ್ರಿ ಒಂದೊಂದು ಇಲ್ಲಿ ಅಭಿಮಾನಿ ದೇವತೆ ಇದ್ದಾನೆ, ಈ ಕಕ್ಷೆಯಲ್ಲಿದ್ದಾನೆ, ಅವನಿದು ಇದು ಅದು ಹೇಳ್ತೀವಿ. ಏನದು ಇದು? ನಮಗೆ ಹೆಂಗೆ ನಮ್ಮ ನಿತ್ಯ ಜೀವನದಲ್ಲಿ ನಾವು ಅದನ್ನು ಯಾವ ರೀತಿ ಕಲ್ಪನೆ ಮಾಡ್ಕೋಬಹುದು? ನೋಡಿ, ಆಹಾರ ಶುದ್ಧಿ ಒಂದೇ ತಗೊಳ್ಳಿ. ಆಹಾರ ಶುದ್ಧಿಗೆ 2 ಮುಖ್ಯ ಕಾರಣ. ಇವತ್ತು ನೋಡ್ತೀವಲ್ವಾ, ಭಾರತ ಭೂಜಯೋ ವರಹ ಅಂತ ಕರೀತಾರೆ. ಯಾಕೆ ಅಂತಂದರೆ ಇಷ್ಟು ಫರ್ಟೈಲ್ ಲ್ಯಾಂಡ್ಸ್ ಇನ್ನೆಲ್ಲೂ ಬೇರೆ ಖಂಡದಲ್ಲಿ ನಿಮಗೆ ಸಿಗೋದಿಲ್ಲ. ಯಾಕೆ? ರೈಟ್ ಕಂಡೀಷನ್ಸ್ ಆಫ್ ಸನ್ಲೈಟ್, ಮಾನ್ಸೂನ್ಸ್, ಸಾಯಿಲ್ ಇದೆಲ್ಲ ಇದೆ. ಆದ್ದರಿಂದ ನಮಗೆ ಒಳ್ಳೆಯ ಆಹಾರ ಸಿಗ್ತಾ ಇದೆ. ಅಂಥ ಶುದ್ಧ ಆಹಾರ, ಆ ಶುದ್ಧವಾದಂಥ ಆಹಾರ ಬೆಳೆಯುವುದಕ್ಕೆ ಸೂರ್ಯ ಬೇಕು, ಅದರಲ್ಲಿ ರಸ ತುಂಬುವುದಕ್ಕೆ ಚಂದ್ರ ಬೇಕು. ಆ ಸೂರ್ಯನಲ್ಲೂ ಕೂಡ ಭಗವಂತ ಕಪಿಲನಾಗಿ, ಚಂದ್ರನಲ್ಲಿ ಅನೇಕ ರೂಪ ಹೇಳ್ತಾರೆ ಆಚಾರ್ಯರು. ನೀವು 72 ಮಂತ್ರಗಳನ್ನು ತಂತ್ರಸಾರದಲ್ಲಿ ನೋಡಿದ್ರೆ, ಅಥವಾ ಈ ಷಟ್ಚಕ್ರಗಳಲ್ಲೇ 4 ಬಾರಿ ಚಂದ್ರ ಬರ್ತಾನೆ. ಯಾಕೆ ಅಂದರೆ ಕೊನೆಗೆ ಈ ಅನ್ನಮಯ ಕೋಶದಲ್ಲಿ ಧಾತುಗಳಲ್ಲಿ ರಸ ತುಂಬುವಂತೆ ಮಾಡುವಂಥವನು ಚಂದ್ರನಲ್ಲಿರತಕ್ಕಂಥ ಧನ್ವಂತರಿ, ಹಂಸ, ಹಯಗ್ರೀವ, ದಧಿವಾಮನ. ಎಲ್ಲ ಅಭಿಮಾನಿಗಳಿಗೂ ಕೂಡ ಮುಖ್ಯ ದೈವತಂ ದೇವತಾನಾಂಚ. ಈ ಎಲ್ಲ ಶಕ್ತಿಗಳು ಕೊನೆಗೆ ನಾರಾಯಣರು ಇದ್ದು ಈ ಅಷ್ಟ ಅಂಗಗಳೆಂಬತಕ್ಕಂಥ ಯೋಗದಲ್ಲಿ ಒಂದೊಂದು ಹಂತದಲ್ಲೂ ನಮ್ಮನ್ನು ಕೈ ಹಿಡಿದು ಒಂದೊಂದು ಕೋಶವನ್ನೂ ಕೂಡ ಪವಿತ್ರಗೊಳಿಸುತ್ತಾ ಒಳಗೆ ಕರ್ಕೊಂಡು ಹೋಗಲಿ ಅನ್ನುವ ಒಂದು ಚಿಂತನೆಯ ಒಂದು ಭಾಗವನ್ನು, ಏನು ಅಂದರೆ ಒಂದು ಚಿಂತನೆಯನ್ನು ಕೇಳಿದ್ದನ್ನು ನಾನು ಮತ್ತೆ ನಿಮ್ಮ ಮುಂದೆ ಜ್ಞಾಪಿಸಿಕೊಳ್ಳುವ ಮೂಲಕ ಮತ್ತಷ್ಟು ನನಗೆ ಸ್ಪಷ್ಟತೆ ಆಗುವಂಥ ಅವಕಾಶವೂ ಕೂಡ ಇಷ್ಟು ಮಾತನ್ನು ಹೇಳ್ತಾ. ಯಾಕೆಂದರೆ ಎಷ್ಟು ಹೇಳಿದ್ರೂ ಮುಗಿಯೋದಿಲ್ಲ, ಮುಗಿಯಲು ಬಾರದು ಇದು.
ಇದು ನಿತ್ಯದಲ್ಲೂ ಹಲವು ಜನ್ಮಗಳಲ್ಲಿ ಬರತಕ್ಕಂಥ ಈ ಹಂತಗಳಿದೆ. ಒಂದು ಮಾತನ್ನು ಹೇಳಲು ಅಷ್ಟಾಂಗ ಅಂತ ಹೇಳಿದ್ರು. ಒಂದು ಪ್ರಶ್ನೆ ಬಂತು, ಯಾಕೆ ಅಷ್ಟಾಂಗ? ಇವಾಗ ಅದರಲ್ಲಿ ಸಬ್ ಡಿವಿಷನ್ಸ್ ಇದೆ, ಯಮ ಇದೆ, ನಿಯಮ ಇದೆ, ಪ್ರಾಣಾಯಾಮ ಇದೆ, ಒಂದೊಂದರಲ್ಲೂ ಒಂದೊಂದು ಹಂತಗಳಿದೆ. ಸಪ್ತ ಅಂಗ ಅಂತ ಹೇಳಲಿಲ್ಲ, ನವ ಅಂಗ ಅಂತ ಹೇಳಲಿಲ್ಲ. ಇದಕ್ಕೂ ನಮಗೆ ಉತ್ತರ ಸಿಗುವಂಥದ್ದು ಗುರುಗಳ ಓಂಕಾರದ ವಿಸ್ತಾರವನ್ನು ಎಷ್ಟು ಮಾಡ್ತಾರೆ, 8 ಆಗಬೇಕು ಅದು. ಯಾಕೆ ಅಂತಂದರೆ 8 ಹಂತಗಳ ಮೂಲಕ ಪಂಚಕೋಶಗಳನ್ನು ಶುದ್ಧೀಕರಿಸಿ ಕೊನೆಯದಾದಂಥ ಆನಂದಮಯನತ್ರ ನಾವು ಹೋದಾಗ ಕೇಳುವುದೇ 8ನಿಂದ ಕೂಡಿರತಕ್ಕಂಥ 8 ಅಕ್ಷರಗಳ ಕೂಡಿದಂಥ ಓಂಕಾರನಾದ. ಸೊ ಈ ಓಂಕಾರನಾದ ಮುಟ್ಟುವುದಕ್ಕೆ 8 ಬೇಕು. ಆ 8 3 ಆಯಿತು, ಅಂದರೆ 3 ವೇದಗಳಾಯಿತು. ಸೊ ಆ ವೇದದ ಸಾರ ತಿಳಿಯುವುದಕ್ಕೂ ಕೂಡ 8 ಅಕ್ಷರಗಳು. ಈ 8 ಅಕ್ಷರಗಳ ಬಗ್ಗೆ 8 ದಿವಸ ಹೇಳಿದ್ದಾರೆ. ಇದನ್ನ ತುಂಬ ಹೇಳಿದರು. ಯಾವಾಗ ಬರೆದ್ರಿ ಆಚಾರ್ಯ ಅಂತ ಅವ್ರ ಜೊತೆಗಿದ್ದ ಕೇಳಿದಾಗ ಅವರು ತುಂಬ ಹಿಂದೆ, ಅದು ವಿದ್ಯಾಮಾನ್ಯರಿಗೆ ಆಶ್ರಮ ಕೊಡಬೇಕು ಅಂತ, ಅಂದರೆ ಈ ಅಷ್ಟಮಠಗಳಿಗೆ ಆಶ್ರಮ ಕೊಡಬೇಕು ಅಂತ ನಿರ್ಧಾರ ಆದಾಗ ಅವಾಗೆಲ್ಲ ಅದು ಏನೇನೋ ಚರ್ಚೆಗಳಿತ್ತು. ಆ ಸಂದರ್ಭದಲ್ಲಿ ಬಾಗಲಕೋಟೆಯಲ್ಲಿ ಗಾಯತ್ರಿ ಮಂತ್ರದ ಅರ್ಥವನ್ನು 9 ದಿವಸಗಳ ಕೂಡ ಹೇಳಿದ್ರಂತೆ, ಮುಗಿದಿರಲಿಲ್ಲ. ತಕ್ಷಣ ಕರೆ ಬಂತು, ಅಲ್ಲಿಗೆ ವಾಪಸ್ ಹೋದೆ ಅಂತ. ಹೀಗೆ ಅದರ ಎಲ್ಲ ಅದು ಇವತ್ತು ಯಾರಿಗೂ ಸಿಗ್ತಿಲ್ಲ. ಅದು ಏನು ಹೇಳಿದ್ರು, ವಿಣಕ್ಕ ಹೇಳಿದಂತೆ 92 ಅಥವಾ 94 ನಂತರ ನಮಗೆ ಈ ಮಾತುಗಳೆಲ್ಲ ಇವತ್ತು ಧ್ವನಿಸಿರುಗಳಲ್ಲಿ, ಇವತ್ತೇನೋ MP3 ಇದೆ. ಅದರದ್ದು ಎಲ್ಲ ಸಾರವನ್ನು ನಮಗೆ ಆ 8 ಅಕ್ಷರಗಳು ಅಂದರೆ ಏನು, ಆ 8 ಅಕ್ಷರಗಳ ಓಂಕಾರವನ್ನು ಮುಟ್ಟುವುದಕ್ಕೆ ಈ ಅಷ್ಟಾಂಗ ಯೋಗದ ವಿವರ ಏನು, ಇದನ್ನು ಭಾಗವತದಲ್ಲಂತೂ ತುಂಬ ಅದ್ಭುತವಾಗಿ ಹೇಳಿದ್ದಾರೆ. ನಮ್ಮೆಲ್ಲರ ಭಾಗ್ಯ. ಇವತ್ತೂ ಕೂಡ ನನಗೆ ಒಂದು ದುಃಖ ಆಗೋದುಂಟು, ಇಂಥ ವಿಷಯಗಳನ್ನು ಇವತ್ತು ಯಾರು ಬಯಸಿದರೂ ಕೂಡ ನಿಮಗೆ ಯೂಟ್ಯೂಬ್ನಲ್ಲಿ ಸಿಗುತ್ತೆ. ಇವತ್ತು ನೋಡಿ, ಭಾಗವತ 3rd ಸ್ಕಂದ ಬನ್ನಂಜೆ ಅಂತ ಇಷ್ಟು ನೀವು ಟೈಪ್ ಮಾಡಿ, ಒಂದು ಯು ವಿಲ್ ಲ್ಯಾಂಡ್ ಅಪ್ ದೇರ್. ನೀವು ನೋಡಿದ್ರೆ 3000 ಅಥವಾ 4000 ವ್ಯೂಸ್ ಇರುತ್ತೆ. ಅದೇ ಭಾಗವತದ ಬಗ್ಗೆ ತಮಾಷೆ ಮಾಡ್ತಾ ಏನೋ ಒಂದು ಹೇಳ್ತಾ ಇರೋರಿಗೆ 1 ಲಕ್ಷ. ಕೊನೆಗೆ ಅದೇನಿದ್ರೂ ಕೂಡ ಇಂಥದ್ದು ನಾವು ಕೊಟ್ಟಬೇಕು, ಮುಟ್ಟೋದು ಅಷ್ಟಕ್ಕೆ. ಅದು ಯಾರಿಗೆಲ್ಲಿ ಮುಟ್ಟುತ್ತೋ ಅಷ್ಟು ಮುಟ್ಟುತ್ತೆ. ಇಂಥ ವಿಷಯಗಳನ್ನು ಹೇಳೋದು ಕಷ್ಟ. ಆದರೂ ಒಂದು ಸಾಹಸ ಮಾಡಿದ್ದೇನೆ. ಅದು ಗುರುಗಳು ಇದ್ದು ಬೆನ್ನ ಹಿಂದೆ ಹರಿಸ್ತಾ ಇದ್ದಾರೆ ಅನ್ನೋ ಒಂದು ನಂಬಿಕೆ. ಏನಾದರೂ ಇದರಲ್ಲಿ ಸಂಗ್ರಾಹ್ಯವಾದಂಥದ್ದಿದ್ದರೆ ದಯವಿಟ್ಟು ಅದನ್ನು ಮನ್ನಿಸಿ. ಹೇಳಬೇಕಾದ್ರೆ ವ್ಯತ್ಯಾಸಗಳಾಗತ್ತೆ, ತಪ್ಪಾಗತ್ತೆ, ಅದೆಲ್ಲವೂ ಕೂಡ ವೈಯಕ್ತಿಕವಾದ ದೋಷ ಅಂತ ಹೇಳುತ್ತಾ, ಮತ್ತೊಮ್ಮೆ ಎಲ್ಲ ಹಿರಿಯರಿಗೂ ನಾನು ಮರೆತೆ, ದಯವಿಟ್ಟು ಕ್ಷಮಿಸಿ. ವೇದಿಕೆಯಲ್ಲಿರತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮತ್ತೊಮ್ಮೆ ನಾನು ಸ್ವಲ್ಪ ಹಿಂಜರದೆ, ಬೇಡ ನನಗೆ ಹೇಳೋಕ್ಕೆ ಅಷ್ಟು ಅಭ್ಯಾಸ ಇಲ್ಲ ಅಂತ. ಆದರೆ ನಮ್ಮ ವೀಣಕ್ಕ ಅವರು, ವಿಜಯ್ ಸಿಂಹಾಚಾರ್ಯರು, ಇಲ್ಲ ನೀವು ಬರಬೇಕು, ಹೀಗೆ ಗುರುಗಳ ಸೇವೆ ಮಾಡುವುದಕ್ಕೆ ಅವಕಾಶ ಕೊಟ್ಟಂಥ ನಿಮ್ಮೆಲ್ಲರಿಗೂ ಕೂಡ ನನ್ನ ಕೃತಜ್ಞತೆಗಳು. ನಮಸ್ಕಾರ.